ಇದು ದೇವಸ್ಥಾನ ಸಂಕಲ್ಪವನ್ನು ಮುಂಚೆ ಹಾಕಬೇಕು ಎಂದು ಈಗ ಈ ಗುರುಕುಲ ಆರಂಭ ಆದದ್ದು ಆವಾಗ ಏನೆಲ್ಲ ಸವಾಲು ಇತ್ತು, ವಿದ್ಯಾರ್ಥಿಗಳು ಬರ್ತಾ ಇದ್ರ? ನಾನು ಹೋದಲ್ಲಿ ಋಗ್ವೇದ ವಿದ್ಯಾರ್ಥಿ, ಕಾಂಚಿ ಮಠದ ಪ್ರಥಮ ವಿದ್ಯಾರ್ಥಿ ನಾನು. ಈಗ ಸಂಖ್ಯೆ ತುಂಬ ಕಮ್ಮಿ ಆಗಿದೆ, ಇದನ್ನ ಬಿಟ್ಟರೆ ಮತ್ತೆ ಯಾರು ಇರಲಿಲ್ಲ. ವೇದ ಗುರುಕುಲ ನಡೆಸೋದು ಈ ಕಾಲದಲ್ಲಿ ದೊಡ್ಡ ಸವಾಲಿನ ಕೆಲಸ. ತಂದೆಯವರು ವಾಪಸ್ ನಾನು ನಾಳೆಗೆ ನೀನು ಹೋಗಿ ವಾಪಸ್ ಹೋಗ್ತೀನಿ, ನಾನು ಹೋಗುದಿಲ್ಲ ಹೇಳಿದೆ. ಮತ್ತೆ ಇನ್ನು 8 ಜನ ನೆಕ್ಸ್ಟ್ ಇಯರ್ ಬಂದವರು ಮತ್ತೊಂದು ಪಾಠಶಾಲೆ, ಹಾಗೆ ಕೆಲವು ಪಾಠಶಾಲೆಗಳಾಯಿತು. ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಬರ್ಲಿಕ್ಕೆ ಆಗೋದ್ರೆ ಈಗ ಒಂದು ಅರೆಕಾಲಿಕ ವೀಕೆಂಡ್ ಈ ತರ ಬಂದು ಕಲಿಯುವ ಒಂದು ಸಾಧ್ಯತೆ ಇದೆ ಅವರ. ನೋಡಿ, ವೇದಾಧಿಕಾರ ಸಿದ್ಧಾರ್ಥಂ ಮನೆಯನ್ನು ಮಾಡೋದು, ಅದು ಬಿಟ್ಟು ಕಬ್ಬಡ ಗುದ್ಲಿಕ್ಕೆ ಕರ್ಕೊಂಡು ಹೋಗಿ ಕಬ್ಬಡ ಗುದ್ಲಿಗೆ ಬರಲ್ಲ ಅಥವಾ ಹೊಂಡ ತೆಗಿಗೆ ಬರಲ್ಲ ಅಲ್ಲಿಂದ ಅಂತ ಹೇಳಿದ್ರೆ ನಮಗೆ ಹೇಳಿದ್ದಾಗಲ್ಲ. ಅದಕ್ಕೆ ಯಾರು ಹಕ್ಕುದಾರರು, ಯಾರು ಮಾಡಬೇಕಾದ್ರು ಸಪೋರ್ಟ್ ಮಾಡಬೇಕಾದ್ರು ಅವರೇ ಅದನ್ನು ಅಲ್ಲ, ನಮ್ಮ ಸಮಾಜ ಹೇಗೆ ಉಂಟಲ್ಲ ಅಂತಂದು. ನಮಸ್ಕಾರ, ಕರಾಡ ವಿಶ್ವ ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ಸ್ವಾಗತ. ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ನಾವೆಲ್ಲರೂ ಕರಾಡ ವಿಶ್ವದ ಭಾಗವೇ ಆಗಿದ್ದೇವೆ. ಈ ವೇದಿಕೆಯ ಮೂಲಕ ಕರಾಡ ಬ್ರಾಹ್ಮಣ ಸಮಾಜದ ಸಾಧಕರನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ಪರಿಚಯಿಸಿ ಅವರ ಸಾಧನೆಗಳನ್ನು ತಿಳಿಸಿ ನಮ್ಮ ಜನಾಂಗಕ್ಕೆ ಪ್ರೇರಣೆ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಂದಿನ ನಮ್ಮ ಅಭ್ಯಾಗತರು ಶ್ರೀಯುತ ರವಿಶಂಕರ್ ಭಾರದ್ವಾಜ್ ಸುಳ್ಯ. ಕಾಂಚಿ ಕಾಮಕೋಟಿ ವಿದ್ಯಾಪೀಠವನ್ನು 25 ವರ್ಷಗಳಿಂದ ನಡೆಸ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ವೇದ ಪಾಠವನ್ನು ಹೇಳಿಕೊಡುತ್ತಾ ಅದರಲ್ಲಿ ನಮ್ಮ ಬ್ರಾಹ್ಮಣ ಸಂಸ್ಕೃತಿ, ಕರಾಡ ಬ್ರಾಹ್ಮಣ ಸಂಸ್ಕೃತಿಯ ಮೂಲ ಬೇರುಗಳನ್ನು ಗಟ್ಟಿಗೊಳಿಸುತ್ತಾ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರನ್ನು ಈ ದಿವಸ ಮಾತನಾಡುತ್ತಾ ಅವರ ಅನುಭವಗಳನ್ನು, ನಮ್ಮ ಸಮಾಜದ ಜೊತೆಗೆ ವೇದ ಪಾಠ, ಇನ್ನು ಮತ್ತೆ ಈಗ ಆಧುನಿಕ ಜಗತ್ತಿನ ತಂತ್ರಜ್ಞಾನ ಇವೆಲ್ಲವನ್ನು ಹೇಗೆ ಅಳವಡಿಸಿಕೊಳ್ಳೋದು, ಸಮಾಜವನ್ನು ಯಾವ ರೀತಿ ನಾವು ಸಮೃದ್ಧಗೊಳಿಸಬಹುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ರೇವಣ್ಣ ನಮಸ್ಕಾರ. ನಮಸ್ಕಾರ. ಇತ್ತೀಚೆಗೆ ಮಂಗಳೂರಿನಲ್ಲಿ ಕರಾಳ ಬ್ರಾಹ್ಮಣ ಸಮಾಜದ ಬೆಳ್ಳಿ ಹಬ್ಬದ ಒಂದು ಆಚರಣೆ ಕಾರ್ಯಕ್ರಮದಲ್ಲಿ ಒಂದು ಹೋಮದ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಜಗದ್ಗುರುಗಳು, ಶೃಂಗೇರಿ ಜಗದ್ಗುರುಗಳು ಶ್ರೀ ಶ್ರೀ ವಿಧುಶೇಖರ್ ಭಾರತಿ ಸ್ವಾಮೀಜಿಗಳು ಅವರು ಉಪಸ್ಥಿತಿಯಲ್ಲಿ ನೀವು ಮಾಡ್ತಾ ಇರುವಂಥ ಈ ವೇದ ಪಾಠಶಾಲೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಗೌರವಿಸಿ ನಿಮ್ಮನ್ನು ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಜೊತೆಗೆ ಸಂಹಿತಾ ಪಾಠ ಆಧಾರದ 20ಕ್ಕೂ ಹೆಚ್ಚು ಜನ ವೇದವಿದರನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಇದೆಲ್ಲ ನಮಗೆ ಒಂದು ಬಹಳ ಹೆಮ್ಮೆ ಪಡುವಂಥ ಸಂಗತಿ. ನಿಮಗೆ ಈ ವೇದ ಪಾಠಶಾಲೆಯ ಒಂದು ಯೋಜನೆ ಹೇಗೆ ಬಂತು, ನಿಮ್ಮ ಬಾಲ್ಯದ ಶಿಕ್ಷಣ ಹೇಗಿತ್ತು, ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಮಸ್ಕಾರ. ನನ್ನ ಜನನ 1958ರಲ್ಲಿ ಆಯಿತು. ನನ್ನ ಬಾಲ್ಯ ಅಂದರೆ ಈ LKG UKG ಹೇಳ್ತಾವಲ್ಲ, ಬಾಲವಾಡಿ, 1ನೇ ಕ್ಲಾಸು 3ನೇ ಕ್ಲಾಸ್ವರೆಗೆ ನಾನು ಮಂಗಳೂರಲ್ಲಿ ನಮ್ಮ ರಾಧಾಕೃಷ್ಣ ದೇವಸ್ಥಾನದ ನಮ್ಮ ದೊಡ್ಡಕ್ಕನ ಮನೆ, ಅಲ್ಲಿಯೇ ಶಾಲೆಗೆ ಹೋದ್ದು. ಅದರ ನಂತರ ಅಳಿಕೆ ಮಡಿಯಾಲ್ ನಾರಾಯಣ ಭಟ್ರ ಸಂಪರ್ಕ ತಂದೆಯವರಿಗೆ, ಅಂದರೆ ತಂದೆಯವರು ಇಂಜಿನಿಯರ್ ಆದ ಕಾರಣ ಅವರು ಸಂಪರ್ಕದಲ್ಲಿ ಅಲ್ಲಿ ಬಿಲ್ಡಿಂಗ್ಗಳಿಗೆಲ್ಲ ಅವರು ಕೇಳ್ತಾ ಇದ್ದಾರೆ ಇವ್ರ ಹತ್ರ. ಹಾಗೆ ನನ್ನನ್ನು 4ನೇ ಕ್ಲಾಸಿಂದ ಅಲ್ಲಿ ಹಾಕಿದ್ರು. 4ರಿಂದ 8ರವರೆಗೆ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆಗ ನನಗೆ ಉಪನಯನ ಆಯಿತು. ಉಪನಯನ ಆದ ಮುಂದಿನ ವರ್ಷ, ಅಂದರೆ ಹಿಂದಿನ ವರ್ಷ 72ನೇ ಇಸ್ವಿಯಲ್ಲಿ ಇಲ್ಲಿ ಕಾಂಚಿಯ ಜಯೇಂದ್ರ ಸ್ವಾಮಿಗಳು ಪಾದಯಾತ್ರೆಯಲ್ಲಿ ಬಂದು ರಾಮ ಭಜನಾ ಮಂದಿರದಲ್ಲಿ ಅವರ ವಾಸ ಇತ್ತು. ಆಗ ನಮ್ಮ ಬ್ರಾಹ್ಮಣ ಸಮಾಜದವರು ಅವ್ರನ್ನೆಲ್ಲ ಕೂಡಿಸಿ ಮಾತಾಡುವಾಗ ಗುರುಗಳು ಹೇಳಿದ್ರಂತೆ, ವೇದ ಅಧ್ಯಯನ ಮಾಡಿದವರ ಸಂಖ್ಯೆ ಬಹಳ ಕಮ್ಮಿ ಉಂಟು ಇಲ್ಲಿ, ಎಷ್ಟು ಮಕ್ಕಳು ಅಂತ ಕೇಳುವಾಗ ಒಬ್ಬೊಬ್ರು ಹೇಳ್ತಾರೆ 8, 10, 12 ಅಂತ ಹೇಳ್ತಾರೆ. ಒಂದೊಂದು ಮನೆಗೆ ಒಂದು ಮಗುವನ್ನಾದರೂ 1 ಅಥವಾ 2 ಮಕ್ಕಳನ್ನು ವೇದ ಕಳಿಸಲೇಬೇಕು, ಸನಾತನ ಧರ್ಮಕ್ಕೆ ಮೂಲ ವೇದವೇ, ಅದ ಕಾರಣ ವೇದ ಕಳಿಸಲೇಬೇಕು ನೀವು ಅಂತ ತಂದೆಯವ್ರನ್ನ ಹೇಳಿದ್ರಂತೆ. ತಂದೆಯವರು ಅದರ ಮುಖ್ಯಸ್ಥರಾಗಿದ್ರು, ಊರಿನ ಇಂಜಿನಿಯರು. ತಂದೆಯವರು ಆಯ್ತು ಅಂತ ಹೇಳಿದ್ರು. ಅದರ ನಂತರ ನಾವು ಉಪನಯನ ಆಯ್ತು. ಅದು ನಮ್ಮ ಯೋಗ ಗುಡಿ ಬಂದದ್ದು. ಉಪನಯನ ಆಯ್ತು. ಉಪನಯನ ಆದ ಕೂಡ ತಂದೆಯವರು ಇನ್ನೇನು ವೇದಕ್ಕೆ ಹೋಗುವಂತ ಅಧ್ಯಾಪನೆ ಮಾಡಿದ್ರು. ಮತ್ತೆ ನಮಗೆ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಇದಿಲ್ಲ, ತಂದೆಯವರು ಹೇಳಿದ್ರೆ ಕೇಳೋದು ಅಷ್ಟೇ, ಹೋಗ್ತೇನೆ ವೇದಕ್ಕೆ, ಸರಿ ಅಂತ ಆಯ್ತು. ಪ್ರಥಮತಃ ನನ್ನನ್ನು ಶೃಂಗೇರಿ ಗೊಂಡಿಗೆ ಸೇರಿಸಿದ್ರು. ಅಲ್ಲಿ ಮಳೆಗಾಲ, ಅಲ್ಲಿ ಅಂದ್ರೆ ವಿಪರೀತ ಒಳೆ, ಚಳಿ, ನಮಗೆ ಅದು ಇದಾಗಲಿಲ್ಲ. ಮತ್ತೆ ಅಲ್ಲಿ ಆಂಧ್ರದವರೊಬ್ಬರು ಅಡಿಗೆ ಇದ್ರು, ವಿಪರೀತ ಖಾರ, ನಮಗೆ ಅದು ಸ್ವಲ್ಪ ಪದ್ಯ ಆಯ್ತು. ಒಂದು ಸ್ವಲ್ಪ ದಿನದಲ್ಲಿ ವಾಪಸ್ ನಾನು ಆಗಲಿಲ್ಲ ಅಂತ ವಾಪಸ್ ಸ್ವಲ್ಪ ದಿನ ಇದ್ದು ವಾಪಸ್ ಹೋದೆ. ವಾಪಸ್ ನಮಗೆ ಹೊಟ್ಟೆ ಹೋಗ್ಲಿಕ್ಕೆ ಆಯ್ತು, ಆರೋಗ್ಯ ಸಮಸ್ಯೆ ಆಯ್ತು, ವಾಪಸ್ ಬಂದೆ. ತಂದೆಯವರು ಏನ್ ಮಾಡಿದ್ರು, ನಾನು ಒಂದು ಹಾಗೆ ಒಂದು 6-8 ದಿನ ನವರಾತ್ರಿ ಹೋಯ್ತು. ನಮ್ಮ ಅಜ್ಜ, ತಂದೆ, ಅಮ್ಮನ ಅಪ್ಪ ಇಲ್ಲಿದ್ರು. ಅವರು ಮತ್ತೆ ನನಗೆ ಸ್ನೇಹದ ಇತ್ಯಾದಿ ಸೂಕ್ತಾದಿಗಳನ್ನು ಪಾಠ ಹೇಳಿದ್ರು. ತಂದೆಯವರು ವಾಪಸ್ ನಾನು ನಾಳೆಗೆ ನೀನು ಹೋಗು ವಾಪಸ್ ಅಂತೇಳಿ. ನಾನು ಹೋಗುದಿಲ್ಲ ಹೇಳಿದೆ.
ಯಾಕಂದ್ರೆ ಅಲ್ಲಿ ಶ್ರೀಪತಿ ಭಟ್ರು ಅಂತ ಈಗ ಇದು ಸೀನಿಯರ್ ಡಾಕ್ಟರ್ ಆಗಿದ್ದಾರೆ, ಸರ್ಜನ್ ಮಂಗಳೂರಲ್ಲಿದ್ದಾರೆ. ಅವ್ರನ್ನ ಮತ್ತೆ ನಾನು ಕ್ಲಾಸ್ಮೇಟ್ಸ್. ನಾನು ಇಂಗ್ಲಿಷ್ ಅಲ್ಲಿ ಅವರಿಗೆ 1 ಮಾರ್ಕ್ ಜಾಸ್ತಿ, ಲೆಕ್ಕದಲ್ಲಿ ನನಗೆ 1 ಮಾರ್ಕ್ ಜಾಸ್ತಿ. ಆ ರೀತಿ ಒಂದು ಪೈಪೋಟಿ ಇತ್ತು ನನಗೆ. ನಾನು ಶ್ರೀಪತಿ ಹಿಂದಿನ ಕ್ಲಾಸಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಒಂದೇ ಅಪ್ಪನ ಹತ್ರ ಹೇಳಿದೆ. ಅಪ್ಪ ನೀ ತಲೆ ಶುರು ಆಯ್ತು, ಏನ್ ಮಾಡೋದಪ್ಪ ಕಷ್ಟ ಗರಪ್ಪ, ನಾನು ಕಲ್ತ್ರೆ ಭೇದ ಎಲ್ಲರ ಅಂತ ಕಲಿಯಿಲ್ಲ ಅಂತ ಅಪ್ಪನ ಹತ್ರ ಹೇಳ್ಬಿಟ್ಟೆ. ಆಮೇಲೆ ಅವರು ಏನೋ ಅವರು ತಮಿಳ್ನಾಡಿನಲ್ಲಿ ಗಂಡಿ ಕಾಲೇಜಲ್ಲಿ ಕಲ್ತವರು. ಅವರಿಗೆ ಮತ್ತೆ ಕಾಗದ ಕಾಂಚಿ ಎಲ್ಲ ಬರೆದ್ರು, ಇದು ಮಾಡಿದ್ರು. ಅಲ್ಲಿ ಸೌನೀರೆಲ್ಲ ಬಂತು. ಮತ್ತೆ ನಾನು ಅನ್ಕೊಂಡೆ ಕಾಂಚಿಯಲ್ಲಿ 73ನೇ ಇಸ್ವಿಯಲ್ಲಿ ಕಾಂಚಿ ಸ್ವಾಮಿಗಳ ನಾನು ಒಟ್ಟಿಗೆ ವೇದ ಪಾಠಶಾಲೆ ಹಾಕಿದ್ರು. ಅಂದ್ರೆ ಕಾಂಚೀಪುರದಲ್ಲಿ ಕಾಂಚಿ ಮಠದ್ದು ವೇದ ಪಾಠಶಾಲೆ ಋಗ್ವೇದ ವಿಭಾಗ ಇಲ್ಲ ಆಯ್ತು ಅಲ್ಲಿ. ಅವರದೆಲ್ಲ ಕೃಷಿ ಭೂಮಿಯಲ್ಲಿ ತಂಜಾವೂರಲ್ಲಿ ಕಾಂಚಿ ಮಠದ್ದು. ಅಲ್ಲಿ 1500 ಎಕರೆ ಜಾಗ ಉಂಟು. ಅಲ್ಲಿ ದೊಡ್ಡ ಮಠ ಉಂಟು. ಅಲ್ಲಿ 200-300 ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಕಾಂಚಿ ದೇವಸ್ಥಾನ ಇದು ಮಠಕ್ಕೆ ಬೇಕಾದ್ದು ನೈವೇದ್ಯಕ್ಕೆ ಬೇಕಾದ ಅಕ್ಕಿಗಳೆಲ್ಲ ವರ್ಷಕ್ಕೆ 2 ಸರ್ತಿ ಇತರೆ ಗಾಡಿಗಳಲ್ಲಿ 10 ಲೆವೆಲ್ ಜಾಗ ಅಲ್ಲ, 10-20 ಗಾಡಿ ಬರೋದು ಇಲ್ಲಿ ಇರ್ತಿತ್ತು. ಇಲ್ಲಿ ಈ ವಿನಿಯೋಗಕ್ಕೆ ಇಲ್ಲಿ ಅಲ್ಲಿ ಅದರ ಮೂಲ ಇರೋದು ಅಕ್ಕಿ ಇರೋದಲ್ಲಿ ಅದರ ಪಾಠಶಾಲೆ ಅಲ್ಲಿ ಇತ್ತು. ನಾನು ಹೋದ ಮೇಲೆ ಋಗ್ವೇದ ವಿದ್ಯಾರ್ಥಿ, ಕಾಂಚಿ ಮಠದ ಪ್ರಥಮ ವಿದ್ಯಾರ್ಥಿ ನಾನು. ಒಂದು ನಿಮ್ಮ ಆರಂಭದಲ್ಲೇ ದೊಡ್ಡ ಸವಾಲುಗಳು. ನೀವು ನಮ್ಮ ಇಂಗ್ಲಿಷ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಅದನ್ನು ವಿದ್ಯಾಭ್ಯಾಸದಲ್ಲೂ ಒಳ್ಳೆ ನಿಮ್ಮ ಪ್ರಗತಿ ಇತ್ತು. ಬಟ್ ನಿಮ್ಮ ಆಕರ್ಷಣೆ ವೇದದ ಕಡೆ ಆಯ್ತು. ನಿಮ್ಮ ಒಟ್ಟು ಕುಟುಂಬದ ಒಂದು ಕಿರು ಪರಿಚಯ ಪಡಿ, ನಿಮ್ಮ ತಂದೆಯವರು ಮತ್ತೆ ಅದನ್ನು ಹೇಳಿ ಬಯಸ್ತೇನೆ. ಅಲ್ಲಿ ಅಧ್ಯಯನಕ್ಕೆ ಶುರು ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ 1-2 ಜನ ತಮ್ಮನನ್ನ ಮತ್ತೆ ಬೆಂಗಳೂರಿನ ಶ್ರೀರಾಮಣ್ಣ ಅಂದ್ರೆ ಮಲ್ಲದ ವಿಶ್ವಣ್ಣ ಅವ್ರದನ್ನ ಸಹಪಾಠಿ ಅವರು ಬಂದ್ರು. ಹಾಗೆ ಒಂದು 5-6 ಜನ ಪರಮಾಚಾರ್ಯರಿದ್ದ ಕಾಲ ಅದು. ಹಾಗೆ ಬಂದಿತ್ತು. ಮತ್ತೆ ವರ್ಷ ತಿರುಪತಿ ಗಣಪತಿ ಭಟ್ಟು, ಕುಮಾರ ಭಟ್ಟು ಇವರೆಲ್ಲ ನಾನು 79ರಲ್ಲಿ ನಾನು ಮೂಲ ಅಧ್ಯಯನ ಮುಗಿಸಿ ವರ್ಷ ಕರ್ಕೊಂಡು ಹೋದ್ದು. ಪರಮಾಚಾರ್ಯರು ಹೇಳಿ ಕರ್ಕೊಂಡು ಹೋಗಿ ಅವರು ಮತ್ತೆ ಎಲ್ಲರೂ ವಿದ್ವಾಂಸರಾಗಿದ್ದಾರೆ. ಹಾಗಾಗಿ ಹೆಚ್ಚು ಕಮ್ಮಿ ಒಂದು 200-250 ಮೇಲೆ ವಿದ್ಯಾರ್ಥಿಗಳು ಇಲ್ಲಿಂದ ಕನ್ನಡ ಸಮಾಜದವರು ಬಹಳಷ್ಟು ಜನ ಋಗ್ವೇದಿಗಳೇ, ಯಜುರ್ವೇದಿಗಳು ಕೆಲವು ಹೋಗಿದ್ದಾರೆ. ಹಾಗೆ ನಾವು ವೇದಾಧ್ಯಯನ ಹಾಗೆ ಆಯ್ತು. ಹಾಗೆ ವೇದ 82ರಲ್ಲಿ ನಾನು ಪದಕ್ರಮ ಅಂತ ಆಗಿ ಬೆಂಗಳೂರಲ್ಲಿ ಬಂದು ಮತ್ತೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಾಪಕಕ್ಕೆ ಸೇರಿದೆ. ಒಟ್ಟು ಕಲಿತಾ ಇದ್ದೆ. ಅಲ್ಲಿಗೆ ತರ್ಕಶಾಸ್ತ್ರ ಪ್ರಮಾಚಾರ ಹೇಳಿ ಕಲಿತಾ ಇದ್ದೆ, ಅಧ್ಯಾಪಕ ಸೇರಿದೆ. ತಂದೆಯವರು ಅದಕ್ಕೆ ಸ್ವಲ್ಪ ವಿರೋಧ ಮಾಡಿದ್ರು. ಅಂದ್ರೆ ತಂದೆಯವರ ಅನುಭವ, ಅವರು ಬ್ರಿಟಿಷ್ ಗವರ್ಮೆಂಟ್ ಕಾಲದಲ್ಲಿ ಗೋದಾವರಿ ಬ್ರಿಡ್ಜ್ ಅವರ ಸೂಪರ್ವಿಷನ್ ಆದ್ದು. ಅವರು ಹೇಳಿದ್ದಾರೆ ಇಂಜಿನಿಯರಿಂಗ್ ಅಂತ. ಆ ಗೋದಾವರಿ ಬ್ರಿಡ್ಜ್ ಸಮಯದಲ್ಲಿ ಇನಾಗ್ರೇಷನ್ ಸಮಯದಲ್ಲಿ ರಜೆ ಹಾಕಿ ಬರುದು, ಅಂದ್ರೆ 1 ತಿಂಗಳು ವರ್ಷ ರಜೆ ಹಾಕಿ ಬರುದಂತೆ. ಬರುವಾಗ ಬ್ರಿಟಿಷ್ ಅಧಿಕಾರಿ ಹೇಳಿದಂತೆ, ಇಲ್ಲ ಹೆಸರಾಗಿ ಬರ್ತಾ ಇದ್ರೆ ಇನಾಗ್ರೇಷನ್ ಉಂಟು, ನಿಮಗೆ ರಜೆ ಕೊಡುವುದಿಲ್ಲ, ನಿಮ್ಮ ಇಲ್ಲ ಊರಲ್ಲಿ ಸೆರೆಮನಿ ಉಂಟು, ನಿಮ್ಮ ಸೆರೆಮನಿ ನೆಕ್ಸ್ಟ್ ಮಂತ್ ಮಾಡಿಕೊಳ್ಳಿ. ಅಂದ್ರೆ ಅಜ್ಜನ ಶ್ರಾದ್ದ ಇತ್ತು. ಆ ತಂದೆಯವರು ಕೆಲಸ ಬಿಟ್ಟೇ ಬಂದ್ರು. ಅಲ್ಲಿಂದ ಡೆಲಿರಾಮ್ ಬಂತು, ಜನ ಬಂತು. ಅಪ್ಪ ಎಂತ ಅಂಶ, ಇನ್ನೊಬ್ಬರ ಕೈ ಕೆಲಸಕ್ಕೆ ಹೋಗುದಿಲ್ಲ, ಒಂದೇ ತೀರ್ಮಾನ ಅವರು. ಹಾಗೆ ಅದೇ ಇದರಿಂದ ನಾವು 12 ಜನ ಅಣ್ಣ ತಮ್ಮಂದಿರು. ನಾವು 12 ಜನ ಇದ್ದೆ. 2 ಜನ ಇಂಜಿನಿಯರ್ಸ್ ಇದ್ದಾರೆ, 2 ಜನ ವೇದಕರ್ತವರು, ವಕೀಲ ಇದ್ದಾರೆ, ಡಾಕ್ಟರ್ ಇದ್ದಾರೆ. ಯಾರು ಎಂಪ್ಲಾಯ್ಸ್ ಇಲ್ಲ. ನೋಡಿ, ಒಂದು ತತ್ವ ಏನ್ ನಿಮ್ಮ ತಂದೆಯವರ ಜೀವನದಲ್ಲಿ ಅಳವಡಿಸಿದ್ರೆ ಅದೇ ಒಂದು ಮಾರ್ಗದರ್ಶನ ಎಲ್ಲರಿಗೂ ಆಗಿದೆ. ನಮಗೆ ಹೇಳಿದ್ರು, ಇನ್ನು ಅಲ್ಲಿ ಕೆಲಸ ಮಾಡೋದು ಬೇಡ, ಇಲ್ಲಿ ವೇದ ಪಾಠಶಾಲೆ ಮಾಡೋದು, ಇಲ್ಲದ್ರೆ ಇಲ್ಲಿ ತೋಟ ಸಾಕು ಈಗ ಇದ್ರ ಹಿನ್ನೆಲೆ ಬಹಳ ಗಾಢವಾಗಿರೋದು ಒಂದು ಎಷ್ಟು ಸತ್ವಯುತವಾದ್ದು ಅಂತ ನಮ್ಗೆ ಅರ್ಥ ಆಗ್ತದೆ. ಈಗ ನೀವು ನಿಮ್ಮ ಆರಂಭದ ವೇದ ಪಾಠದ ಬಗ್ಗೆ ಎಲ್ಲ ಹೇಳಿದಿರಿ. ಈಗ ವೇದ ಪಾಠ ಕಲಿತಾ ಇರೋ ಟೈಮಲ್ಲಿ ಕೆಲವು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಕಲಿತಾ ಇರೋ ವಿದ್ಯಾರ್ಥಿ ಇರುವಾಗ ಕೆಲವು ಇರ್ತಲ್ಲ, ಆಗ ನಿಮ್ಮ ಬಾಲ್ಯ ನಿಮ್ಗೆ ಒಂದೊಂದ್ಸಾರಿ ಮನಸ್ಸು ಅದರಲ್ಲಿ ಈ ತರ ಆಗಿರ್ತದೆ. ವಿಚಾರದಲ್ಲಿ ನಮಗೇನು ಅಂದ್ರೆ ಇಲ್ಲಿ ವೇದ ಕಲಿಯೋದೊಂದು ಇದಾಗಿದ್ದ ಕಾರಣ ಅದರಲ್ಲಿ ನಾನು ಮುಂದುವರಿದೆ. ಮತ್ತೆ ಮತ್ತೊಂದು ಇಲ್ಲ ನಮಗೆ ಭಾಷಾಜ್ಞಾನ, ಹೊರಗೆ ವ್ಯವಹಾರಕ್ಕೆ ಭಾಷಾಜ್ಞಾನ ಸಮಸ್ಯೆ ಇತ್ತು. ಅಲ್ಲಿ ಹೋದ ಮೇಲೆ ತಮಿಳು ಕಲ್ತದ್ದು. ನಾನು ತಮಿಳು ಏನು 1 ಅಕ್ಷರ ತಮಿಳು ಇರುತ್ತೆ. ಅಲ್ಲಿ ಹೋದ ಮೇಲೆ ತಮಿಳು ಕಲ್ತು ಮತ್ತೆ ಇದು ಮಾಡಿದ್ದು. ಮತ್ತೆ ನಮ್ದು ಅಲ್ಲಿ ಅದೊಂದು ಗುರುಕುಲ ಪದ್ಧತಿಯ ವಿದ್ಯಾಪೀಠ. ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೆಚ್ಚು ಜನ ಇಲ್ಲ. ಹೋದ್ರೆ ಗುರುಗಳ ಮನೆಗೆ ಮತ್ತೆ ಪಾಠಶಾಲೆ, ಮತ್ತೆ ಊರಿಗೆ ಬರೋದು ಅಷ್ಟೇ. ಸಂಸ್ಕೃತ ಈ ವೇದ ಕಲಿಲಿಕ್ಕೆ ಸಂಸ್ಕೃತವೇ ಒಂದು ಭಾಷೆ. ಸಂಸ್ಕೃತ ಅಧ್ಯಯನ ಎಲ್ಲ ಸಂಸ್ಕೃತಕ್ಕೆ ಅಲ್ಲಿ ರಂಗನಾಥ ಶಾಸ್ತ್ರಿಗಳು ಅಂತ ಒಬ್ಬರು ಅಧ್ಯಾಪಕರಿದ್ದು. ನಮಗೆ ನಿತ್ಯ ಸಂಸ್ಕೃತ ಪಾಠ ಇತ್ತು. ವೇದ ಪಾಠದ ಜೊತೆ ಸಂಸ್ಕೃತ ಅದನ್ನ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ 2-3 ವರ್ಷ ಅಧ್ಯಯನ ಹೇಳಿದಲ್ಲ, ಅಲ್ಲಿಂದಲೇ ಮುಂದುವರಿಸಿದೆ. ನಾನು ಸಂಸ್ಕೃತದಲ್ಲಿ ಇದು ಮಾಡಿ BA ಮಾಡಿದೆ ಸಂಸ್ಕೃತದಲ್ಲಿ, ಅದನ್ನು ಕಂಪ್ಲೀಟ್ ಮಾಡಿದೆ ಒಟ್ಟಿಗೆ. ನಿಮ್ಮ ಜೊತೆಗೆ ವೇದ ಕಲ್ತವರು, ನಿಮ್ಮ ಸಹಪಾಠಿಗಳ ಬಗ್ಗೆ ಯಾರಾದ್ರೂ ಇವಾಗ ನೀವು ನೆನಪು ಮಾಡಿಕೊಳ್ಳುವವರು ಯಾರು ಇದ್ದಾರೆ? ಸ್ವಲ್ಪ 1-2 ನಿಮಿಷ ಹೇಳಿ. ನಮ್ಮ ಬೆಂಗಳೂರಿನ ಶ್ರೀರಾಮಣ್ಣ, ನಮ್ಮ ಮಲ್ಲ ವಿಷ್ಣುನ ಭಾವ, ಅವರು ನಮ್ಮ ಸಹಪಾಠಿಗಳು. ತುಂಬಾ ನನ್ನಿಂದ 4 ತಿಂಗಳ ದೊಡ್ಡವರು. ಶ್ರೀರಾಮಣ್ಣ ಅಂತ ಹೇಳುದು ಒಬ್ಬರು, ಅವರು ನಮ್ಮ ಆತ್ಮೀಯರು. ಮತ್ತೆ ತಿರುಪತಿಯಲ್ಲಿರುವ ಗಣಪತಿ ಭಟ್ ಅವರನ್ನು ಅಧ್ಯಯನ ಕರ್ಕೊಂಡು ಅವರು ಮತ್ತೆ 12 ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋದ್ರು. ಕುಮಾರ್ ಭಟ್, ಸುಬ್ರಹ್ಮಣ್ಯ ಅವರು ಎಲ್ಲ, ಮತ್ತೆ ಗೋವಿಂದ ಪ್ರಕಾಶ್ ಅವರು ಸಹ ಅವರು ಸಹ, ಮತ್ತೆ ಆವಳ ಭಟ್ಟ, ಸೂರ್ಯ ಭಟ್. ಈಗ ನಮ್ಮಲ್ಲಿ ಇದ್ದವರು ಸಾಮಾನ್ಯ ಎಲ್ಲರಿಗೂ
ಒಂದು ನನ್ನ ಪರಿಚಯ ಉಂಟು, ಯಾಕಂದ್ರೆ ನಾನು ಹೋದಲ್ಲಿ ಪ್ರಥಮ. ಇಲ್ಲಿಂದ ಮಕ್ಕಳು 4-5 ಮಕ್ಕಳು ಹೋದ ಕೂಡಲೇ ಜಯೇಂದ್ರ ಸ್ವಾಮಿ ಏನ್ ಮಾಡ್ತೀರ, ಇಲ್ಲಿ 8 ಜನ ಇದ್ದಾರ, 4 ಜನ ಜಗದೀಶ್ ಭಟ್ ಸಾಧಾರ ಒಂದು ಕಡೆ ಪಾಠಶಾಲೆ ಒಡೆಯಲ್ಲಿ ಕಳಿಸುದು, ಮತ್ತೆ ಇನ್ನೊಂದು 8 ಜನ ದಕ್ಷಿಣ ಬಂದವರು ಮತ್ತೊಂದು ಪಾಠಶಾಲೆ, ಹಾಗೆ ಕೆಲವು ಪಾಠಶಾಲೆಗಳಾಯ್ತು. ಋಗ್ವೇದ ಪಾಠಶಾಲೆ ತುಂಬಾ ಆಯ್ತು. ಹಾಗೆ ಪ್ರಥಮವಾಗಿ ಋಗ್ವೇದ ನೀವು ಹೋದ್ಮೇಲೆ ಆರಂಭ ಆಯ್ತು, ನಿಮ್ಮ ಬ್ಯಾಚ್ನವರೆಲ್ಲ ಅದಂತ ಹೇಳಿ ನಮ್ಗೆ ಬಹಳ ಸಂತೋಷ. ಇದು ನಮ್ಮ ಸಮಾಜಕ್ಕೆ ಒಂದು ವಿಶೇಷವಾದಂತಹ ಒಂದು ಗೌರವ ಇದರಲ್ಲಿ ಬಂತು ಅಂತ ನಾವು ಖಂಡಿತ ಹೇಳ್ಬೋದು. ಈಗ ನೀವು ವೇದ ಕಲ್ತಾದ್ಮೇಲೆ ವೇದ ಗುರುಕುಲವನ್ನು ಇಲ್ಲಿ ಆರಂಭಿಸಬೇಕು, ಇದರಲ್ಲಿ ಒಟ್ಟುಗಳಿಗೆ ವೇದ ಪಾಠ ಕೊಡ್ಬೇಕು ಅನ್ನುವಂತ ಒಂದು ಪ್ರಚೋದನೆ ನಿಮ್ಗೆ ಹೇಗೆ ಆಯ್ತು ಅಂತ ತಿಳಿಸಿ. ಒಂದು ತಂದೆಯವರ ಆಶಯವೇ ಪ್ರಥಮತ ಮಾಡಬಹುದು. ಆದ್ರೆ ಏನಾಯ್ತು, ನಾವು ಇಲ್ಲಿ ಊರಿಗೆ ಬೆಲ್ಲ ಬಿಟ್ಟು 85ರಲ್ಲಿ ಬಂದ ಮೇಲೆ ತಂಗಿ ಮದುವೆ ಆಯ್ತು, ನನ್ನ ಮದುವೆ ಆಯ್ತು, ಹಾಗೆ ಸ್ವಲ್ಪ ಸಾಂಸಾರಿಕವಾಗಿ ಹಾಗೆ ಇದ್ವು. ನಮ್ಮ ಭಾವನದ ಒಂದು ಪ್ಲಾಟ್ ಅಲ್ಲಿ 10 ಎಕರೆ ಹಾಗೆ ಬೆಳ್ಳರ ಹತ್ರ ಇತ್ತು. ಅಲ್ಲಿ ಅಪ್ಪ ಎಲ್ಲ ಅದನ್ನು ಎಲ್ಲ ಸಸಿ ತಂದು, ಯಾರು ಅಲ್ಲಿ ಬೇಡಪ್ಪ, ಯಾರಿಗೆ ಬೇಡಪ್ಪ ಅಂದ್ರೆ ನಾನು ಹೋಗ್ಲಿದ್ದೇನಪ್ಪ ಅಂತ ಹೇಳಿದೆ. ನಾನು 4 ವರ್ಷ ಅಲ್ಲಿದ್ದೆ. ಅದಾಗಿ ಇಲ್ಲಿ ಮತ್ತೆ ಇಲ್ಲಿ ಬಂದಾಗ ಕಾಂಚಿ ಸ್ವಾಮಿಗಳ ಆಗಮನಾಯ್ತು. ಸ್ವಾಮಿಗಳು ಬಂದವರು ಅವರು ಮಹಾರಾಷ್ಟ್ರಕ್ಕೆ ಬಂದು ಮಹಾರಾಷ್ಟ್ರದಿಂದ ಈ ಸುಬ್ರಹ್ಮಣ್ಯ ಗೋಕರ್ಣಕ್ಕಾಗಿ ಕೇರಳಕ್ಕೆ ಹೋಗೋರು ಇಡೀ ಪರಿವಾರ ಸಮೇತ ಯಾತ್ರೆ. ಹೌದು, ಆಗ ಜಗದೀಶ್ ಭಟ್ರಲ್ಲಿ ಹೇಳಿದ್ರಂತೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ರವಿಶಂಕರ್ ಮನೆ ಎಷ್ಟು ದೂರ ಅಂತ. ಅದು 40 ಕಿಲೋಮೀಟರ್ ಹೇಳಿದ್ರಂತೆ. ಒಂದು ದಿನ ಕ್ಯಾಂಪಿಗೆ ಅಲ್ಲಿ ವ್ಯವಸ್ಥೆ ಮಾಡುವುದು. ಅದರ ಮುಂಚೆ 92ರಲ್ಲಿ ಇಲ್ಲಿ ಅಷ್ಟಾಂಗ ಪ್ರಶ್ನೆ ಆಗಿತ್ತು, ತಂದೆಯವರ ಕಾಲ ಅಂತ. ಆಗ ಕಪಾಲಿಯವರು ಹೇಳಿದ್ದಾರೆ, ಶೃಂಗೇರಿ ಶಾರದಾ ಪೀಠ, ಕಾಂಚಿ ಕಾಮಕೋಟಿ ಪೀಠ, ಹಾವೇರಿ ಮಹಾರಾಜ ನಿಧಾನದಲ್ಲಿ ಬರ್ತಾರೆ, ಚಂದ್ರಮೌಳೀಶ್ವರ ಆರಾಧನೆ ಇಲ್ಲಿ ಆಗ್ತದೆ, ತಪೋಭೂಮಿ ಪುಣ್ಯಭೂಮಿ ಅಂತೆಲ್ಲ ಹೇಳಿದ್ದಾರೆ. ಆ ಪುಣ್ಯ ತಪೋಭೂಮಿ ಅಂತ ಹೇಳಿದಾಗ ನಿಮ್ಗೆ ಕುರೋ ಸಿಕ್ಕಿದೆ ಅಂತ ಹೇಳಿದ್ರು. ನಮಗೆ ಸಿಕ್ಕಿಲ್ಲ, ನಾವು ನೋಡ್ಲಿಲ್ಲ ಅಂತ ಹೇಳಿದ್ರು. ನೋಡಿದವರಲ್ಲಿ ಇದ್ದಾರೆ ಅಂದ್ರೆ ಗಿರೀಶಣ್ಣನೇ ಆಗ 1 ವರ್ಷ ಪ್ರಾಯ, ಮನೆಗಳಲ್ಲಿ 4 ವರ್ಷ ಪ್ರಾಯ, ನೋಡುವ ಚಾನ್ಸ್ ಇಲ್ಲ. ಅಪ್ಪದಿರಿ ಹೋಗಿದ್ದಾರೆ ನೋಡಿದವರು. ಅರ್ಥಾತ್ ಇಲ್ಲಿ ಇದ್ದಾರೆ ಸಮೂಹದಲ್ಲಿ ಅಂತ ಅಂದ್ರೆ ನಮ್ಮ ಸೋದರ ಮಾವ 19 ವರ್ಷ ಪ್ರಾಯ ಆಗ ಇಲ್ಲಿ ಬರುವಾಗ. ಅಂದ್ರೆ ಈ ಪ್ರಶ್ನೆ ಹೇಳುವಾಗ ಅವರಿಗೆ ಇದ್ರು. ಹೌದು ನೋಡಿದ್ದೇವೆ, ಹೊಳೆ ಬದಿಯಲ್ಲಿ ಒಂದು ಚಪ್ಪಡಿ ಕಲ್ಲು ಮತ್ತೊಂದು ಕವಂಡಲು ಇದು ಇತ್ತು, ನೋಡಿದ್ದೇವೆ ಅಂತ ಹೇಳಿ. ಅಂದ್ರೆ ಆದ ಕಾರಣ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತ ಅವರ ಮಹಾ ತಪಸ್ಸುಗಳ ಒಂದು ಆಶಯ ಅಂದಿರಬಹುದು ಅಂತ ಅನಿಸಿದೆ. ಈಗ ಈ ಗುರುಕುಲ ಆರಂಭ ಆದದ್ದು ಆವಾಗ ಏನೆಲ್ಲ ಸವಾಲು ಇತ್ತು, ವಿದ್ಯಾರ್ಥಿಗಳು ಬರ್ತಾ ಇದ್ರ, ಆಮೇಲೆ ಈಗ 25 ವರ್ಷದಲ್ಲಿ ಯಾವ ತರ ನಡೀತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. 25 ವರ್ಷ ಹಿಂದೆ ಪ್ರಾರಂಭದಲ್ಲಿ 1 ವರ್ಷ 2 ವರ್ಷ ಸ್ವಲ್ಪ ನಮಗೆ ಇಲ್ಲಿ ಪರಿಚಯ ಆಗುವವರೆ ಕಷ್ಟ ಆಯ್ತು. 4-5 ಜನ, 1 ವರ್ಷ 8 ಜನ ಇದ್ರು. ಮತ್ತೆ 10 ಜನ 20-30 ಅಪ್ಲಿಕೇಶನ್ ಬಂದುಂಟು. ನಾವು ಅದನ್ನ ಇಂಟರ್ವ್ಯೂ ಮಾಡಿ ತಗೊಳ್ತೀವಿ. ಅದರ ನಮ್ಮ ಇಲ್ಲಿಯ ವ್ಯವಸ್ಥೆಗಳು ನೋಡಿಕೊಂಡು ನಮಗೆ ಎಲ್ಲ ಖಾನ ಪೀನ ಎಲ್ಲ ಆಗೋಲ್ಲ, ಅದು ಮಾತ್ರ ಅಲ್ಲ ಅದಾಗುದು. ಮತ್ತೊಂದು ಅಡಿಗೆಯವರು ಬೇಕು, ಅಡಿಗೆಯವರ ಸಮಸ್ಯೆ ಭಾರಿ ತುಂಬಾ ಸಮಸ್ಯೆ ಇತ್ತು. ವೇದ ವಿದ್ಯಾರ್ಥಿಗಳಂದ್ರೆ ಹಾಗೆ ಎಲ್ಲ ಗುರುಗಳಿಗೆ ಸಮರ್ಪಣೆ, ಗುರುಗಳು ಏನ್ ಹೇಳ್ತಾರೆ ಹಾಗೆ ಬರೋದು. ಅದು ಗುರುಕುಲ ಪದ್ಧತಿ ಹಾಗೆ ಅಲ್ಲ, ನಮ್ದು ಸೆಪರೇಟ್ ಊಟ ಆತರ ಎಲ್ಲ ಇಲ್ಲ. ಏನು ಗುರುಕುಲದಲ್ಲಿ ನಡೀತದೆ ಅದಕ್ಕೆ ಹೊಂದಿಕೊಂಡು ವೇದಾಭ್ಯಾಸ ಮಾಡುವಂತದ್ದು. ಮತ್ತೆ ನಾವು ಇಂಟರ್ವ್ಯೂ ಮಾಡಿ ತಗೊಳ್ತಿದ್ದೆವು. ಆಗ ಮತ್ತೆ ಇದರ ಬ್ರಾಂಚ್ ಒಂದು ನೀರ್ಚಾಲಲ್ಲಿ ಪ್ರಾರಂಭ ಮಾಡಿದೆವು. ಅಲ್ಲಿ ಒಂದು 20 ಜನ ಇದ್ರು. ಇವಾಗ ಋಗ್ವೇದ ಈಗ ಮತ್ತೆ ಬರ್ತಾ ಸಂಖ್ಯೆ ಕಮ್ಮಿ ಆಯ್ತು. ತುಂಬಾ ಕಮ್ಮಿ ಆಯ್ತು. ಈಗ 10 ಜನ ಮಾತ್ರ. ಇಲ್ಲಿ ಉತ್ತರ ಭಾರತದ ರಾಜ್ಯಗಳಿಂದ ಬಂದಿದ್ದಾರೆ ಅಂತ ಕೇಳಿದೆ. 2 ಜನ ಮಕ್ಕಳಿದ್ದಾರೆ. ಮುಂಚೆ ಒಂದು 5 ಜನ ಬಂದವರು ಜಾರ್ಖಂಡ್ನವರು, ಮತ್ತೆ 2 ಜನ ಬಂದರು. ತಮಿಳುನಾಡು ಬಂದಿದ್ದಾರೆ, ಆಂಧ್ರದ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಅಧ್ಯಾಪಕರು ಇಲ್ಲಿ ನೀವು ಪಾಠ ಮಾಡಿದ್ರಿ, ಜೊತೆಗೆ ಇನ್ಯಾರಾದ್ರೂ ಅಧ್ಯಾಪಕರು? ಯಜುರ್ವೇದಕ್ಕೆ ವೆಂಕಟೇಶ್ ಶಾಸ್ತ್ರಿಗಳು ಅಂತಿದ್ದಾರೆ, 25 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಮಣಿಮಂಡೋಪಾಧ್ಯಾಯರ ಶಿಷ್ಯ ಅವರು. ಒಳ್ಳೆ ಉತ್ತಮ ರೀತಿಯಲ್ಲಿ ಅಧ್ಯಾಪನ ಮಾಡ್ತಾ ಇದ್ದಾರೆ. ಶಾಲೆ ತುಂಬಾ ಸಪೋರ್ಟ್ ಆಗಿದ್ದಾರೆ. ಮಕ್ಕಳನ್ನು ತುಂಬಾ ಯಾರು ತಗೊಂಡು ಮಾಡ್ತಾ ಇರೋರು ಅವರೇ. ನಮ್ಮಿಂದ ಜಾಸ್ತಿ ಅವರದು ಅವರೇ. ನಾವು ವ್ಯವಸ್ಥೆ ಮಾಡ್ಬೋದು, ಪಾಠ ಹೇಳ್ಬೋದು ಅಷ್ಟೇ. ಈಗ ಒಬ್ಬ ವಿದ್ಯಾರ್ಥಿ ವೇದ ಪಾಠಕ್ಕೆ ಇಲ್ಲಿ ನಿಮ್ಮಲ್ಲಿ ಸೇರ್ಬೇಕಂದ್ರೆ ಅವನ ವಯಸ್ಸು ಎಷ್ಟಾಗಿರ್ಬೇಕು, ಆಮೇಲೆ ಎಷ್ಟು ವರ್ಷ ಅವನು ಇಲ್ಲಿ ಪೂರ್ಣ ಮಾಡ್ಕೊಂಡು ಹೋಗ್ಬೋದು? ನಾವು ಸಾಮಾನ್ಯ ಇಲ್ಲಿ ತುಂಬಾ ಸಣ್ಣ ಮಕ್ಕಳನ್ನು ತಗೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾಕಂದ್ರೆ ಅವರ ಈ ಸ್ನಾನ ಆಗಿನ ಇತ್ಯಾದಿ ಆದ್ರೂ ಈ ಜಾರ್ಖಂಡ್ನವರು ಬಂದವರು ತುಂಬಾ ಸಣ್ಣವರೇ. SLC ಆದವರು ತಗೊಳ್ತೇವೆ ನಾವು. ಅಂದ್ರೆ ನಾವು ಅದನ್ನ ಈಗ ನಮ್ಮ ಉದ್ದೇಶ ಅಂತಂದ್ರೆ ನೆಕ್ಸ್ಟ್ ಗೋಕರ್ಣ ಮತ್ತೆ ಇದರ ಪರೀಕ್ಷೆ ಕಟ್ಟಿಸ್ತೇವೆ ಅವರನ್ನು, ಸಂಸ್ಕೃತ ಮತ್ತು ವೇದ ಪರೀಕ್ಷೆ ಗವರ್ಮೆಂಟ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವ್ರಿಗೆ ಯಾವ್ದಾದ್ರು ಉದ್ಯೋಗಕ್ಕೆ ಸೇರ್ಲಿಕ್ಕೆ ಅನುಕೂಲ ಆಗ್ತದೆ. ಮೊನ್ನೆ ಪರೀಕ್ಷೆ ಹೋಗಿ ಬಂದ್ರು. ಮತ್ತೆ ಒಟ್ಟಿಗೆ ಇವರಿಗೆ ಇಲ್ಲಿ ಹೋಗುವ ಮುಂಚೆ DL ಮಾಡಿಸಿ ಎಲ್ಲ ಮಾಡಿಸಿಟ್ಟು ಎಲ್ಲರೂ ಕಲಿಸಿ ಅವರು ಮಾಡಿ ಹೇಳಿಸಿ. ಈಗ ತಮ್ಮ ಇದ್ದಾರೆ ಶ್ರೀರಾಮ, ಸಾಯಂಕಾಲ ಹೊತ್ತಲ್ಲಿ ಆಟಕ್ಕೆ ಹೋಗುವ ಆಧುನಿಕ ಸಮಾಜಕ್ಕೆ ಕೂಡ ಅವರು ಹತ್ತಿರವಾಗಿರ್ಬೇಕು. ಸಮಾನ ಹೆಚ್ಚಿನವರು ಇಲ್ಲಿ ಬಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿ ಎಲ್ಲ ಬಿಟ್ಟು ಹೋಗುವ ಮುಂಚೆ ಕಲ್ತಿರ್ತಾರೆ. ಅದು ಈಗ ಮಸ್ಟ್ ಅಗತ್ಯ ಅಲ್ವದಲ್ಲ. ಈಗ ಜೀವನಕ್ಕೆ SLC ಪರೀಕ್ಷೆ ಕೂಡ ಪ್ರೈವೇಟ್ ಆಗೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಕಂಪ್ಯೂಟರ್ ನಾಲೆಜ್ ಅದು ಕೂಡ ಮಾಡುವಂತ. ರವೀಣ್, ಇವಾಗ ವೇದ ಗುರುಕುಲ ನಡೆಸುವುದು ಈ ಕಾಲದಲ್ಲಿ ದೊಡ್ಡ ಸವಾಲಿನ ಕೆಲಸನೇ. ಯಾಕಂದರೆ ಹೆಚ್ಚಿನವರು ಆಧುನಿಕ ಶಿಕ್ಷಣದ ಕಡೆಗೆ ಹೋಗ್ತಾ ಇದ್ದಾರೆ. ಆದರೂ ಕೆಲವರು ಆಸಕ್ತಿಯಿಂದ, ಅವರ ಸ್ವಂತ ಆಸಕ್ತಿಯಿಂದ ಇರ್ಬೋದು, ಅವರ ಆ ವಯಸ್ಸಿನಲ್ಲಿ ತಂದೆ ತಾಯಿಗಳ ಮಾತು ಕೇಳಿಕೊಂಡು ವೇದವನ್ನು ಕಲಿಯೋಣ ಅಂತ ಹೇಳುವಂಥ ಆಸಕ್ತಿಯಿಂದ ಬರ್ತಾರೆ. ಹೀಗೆ ಗುರುಕುಲದಲ್ಲಿ ಕಲಿಯುವ ಕ್ರಮ ಹೇಗಿರ್ತದೆ? ಸಂಹಿತಾ ಪಾಠ ಹೇಳ್ತೀವಿ, ಗಣಪಾಠ, ಇದರ ಬಗ್ಗೆ ಎಲ್ಲ ಸ್ವಲ್ಪ ವಿವರಗಳನ್ನು ಹೇಳಿ. ಇಲ್ಲಿ ಪ್ರಥಮ ವರ್ಷದಲ್ಲಿ ನಮ್ಮ ಪಾಠಕ್ರಮ ಹೇಗೆ ಅಂದರೆ ಡೈರೆಕ್ಟ್ ನಾವು ಸಂಹಿತಾ ಪಾಠಕ್ಕೆ ಹೋಗುವುದಿಲ್ಲ. ಉಪಯುಕ್ತವಾದ ಮಂತ್ರಗಳು
ಈ ಸಂಧ್ಯಾ ವಂದನೆ ಅಂದರೆ ಪ್ರಾರಂಭ ಮಾಡಿ ನಿತ್ಯ ಪೂಜೆ ಇದೆಲ್ಲ ಪಾಠ ಆಗಿ ಮತ್ತೆ ಪವಮಾನ ಋಗ್ವೇದಿಗಳಿಗೆ ಎಲ್ಲರಿಗೂ ಕಾಮನ್ ಆಗಿ ಒಂದು ವರ್ಷ ಕೋರ್ಸ್ ಎಲ್ಲರಿಗೂ ಕಾಮನ್, ಋಗ್ವೇದ ಯಜುರ್ವೇದಗಳಿಗೆ ಕಾಮನ್ ಅದು. ಪವಮಾನ ಪಾಠ, ಸಪ್ತಸತಿ ಪಾಠ, ಇದು ಗಣಪತಿ ಹವನ ಪಾಠ, ಮತ್ತೆ ಚೌತಿ ಗಣಪತಿ ಹೋಮ ಇಲ್ಲಿ ಆಗ್ತದೆ. ಮಕ್ಕಳನ್ನು ಈ ಸರ್ತಿ ಆಲ್ಟರ್ನೇಟ್ ಆಗಿ ಒಬ್ಬೊಬ್ಬರನ್ನು ಹೋಮ ತೊಳಿಸೋದು ಅಭ್ಯಾಸ ಆಗಲಿಕ್ಕೆ. ಮತ್ತೆ ಹುಣ್ಣಿಮೆ ದಿವಸ ದುರ್ಗಾ ಪೂಜೆ ಸಾಯಂಕಾಲ ಸಪ್ತಸತಿ ಪಾಠ ಆಗಿರ್ತದೆ. ಪಾರಾಯಣ ಬಾಕಿದವರಲ್ಲ ಅದನ್ನು ಇಟ್ಟರು, ಯಾಕಂದ್ರೆ ಇದೊಂದು ಮೂಲವಾಗಿ ಫೌಂಡೇಶನ್ ಮೂಲವಾಗಿ ಮತ್ತೆ ಸೂಕ್ತಾದಿಗಳೆಲ್ಲ ಮಹಾನ್ಯಾಸ ಇದ್ಯ ಸೂಕ್ತಾದಿಗಳೆಲ್ಲ ಆಗಿ ಒಂದು ವರ್ಷದಲ್ಲಿ ಆಗಿ, ಅಂದ್ರೆ ಅವರಿಗೆ ವೇದಾಧ್ಯಯನ ಮಾಡೋದು ಮಾತ್ರ ಕೆಲಸ, ಬೇರೆ ಏನು ಕೆಲಸ ಇಲ್ಲಲ್ಲ. ಮತ್ತೆ ಸಂಸ್ಕೃತ ಬಾಲಪಾಠ, ಶಬ್ದಮಂಜರಿ, ಧಾತುರೂಪಾವಳಿ ಇತ್ಯಾದಿಗಳನ್ನು ಸ್ವಲ್ಪ ಪಾಠ, ಮತ್ತೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾಠ, ಅದೆಲ್ಲ ಒಂದು ವರ್ಷದಲ್ಲಿ ಒಂದು ಟೈಮ್ ಟೇಬಲ್. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತು ಪಾಠ ಮಾಡಬೇಕು, ಇದೆಲ್ಲ ಇದೆ. ಮಧ್ಯಾಹ್ನ ಇಷ್ಟೊತ್ತು 5:30 ಇದ್ರೆ ಅವರಿಗೆ ಬೆಳಿಗ್ಗೆಯಿಂದ ನಿತ್ಯಾಹ್ನಿಗೆಲ್ಲ ಮುಗಿಸಿ 6 ಗಂಟೆಗೆ ಅವರು ಕ್ಲಾಸ್. ಸೂತ್ರಗಳನ್ನೆಲ್ಲ ಒಂದು ವರ್ಷದಲ್ಲಿ ಅವರು ಕಂಠಸ್ಥ ಮಾಡಬೇಕು. ಹಾಗೆ ಅದನ್ನು ಸ್ವರ ಸಹಿತವಾಗಿ ಹೇಳೋ ತರ ಫೌಂಡೇಶನ್ ಆಗ್ತದೆ. ಅದರಲ್ಲಿ ಮತ್ತೆ ಹಿಂದೆ ಏನು ಮಾಡ್ತಿದ್ದೇವೆ ಅಂದ್ರೆ ಅದರಲ್ಲಿ ಒಂದು ವರ್ಷ ಪರೀಕ್ಷೆ ಮಾಡಿ ಅದರಲ್ಲಿ ತೊಂದರೆ ಇಲ್ಲ ಪರವಾಗಿಲ್ಲ ಅಂದ್ರೆ ಮಾತ್ರ ಅಧ್ಯಯನಕ್ಕೆ ನಾವು ತಗೊಳ್ತಿದ್ದೆವು, ಬಗ್ಗೆ ಬಿಡ್ತಿದ್ವಿ. ಈಗ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ. ಇದನ್ನ ಬಿಟ್ಟರೆ ಮತ್ತೆ ಯಾರು ಇರಲಿಲ್ಲ ಅಲ್ಲಿ. ಎಲ್ಲರೂ ಎಷ್ಟು ಅವ ಕಲಿತಾನೋ ಅಷ್ಟು ಕಲಿಸುವುದು ಈಗ ಆಗಿದೆ. ಅದು ಹಾಗೆ ಕಾರಣ ಏನಂದ್ರೆ ನನಗೆ ಅನುಭವ. ನಾನು ಗುರುಗಳಲ್ಲಿ ಹೇಳಿದ್ದೆ, ಕಾಂಚಿ ಗುರುಗಳಲ್ಲಿ ಫಸ್ಟಿಗೆ ಶುರು ಮಾಡುವಾಗಲೇ ಹೇಗೆ ಮಾಡ್ತೀರಿ, ಸಿಲೆಬಸ್ ಹೇಗೆ ಇಟ್ಟಿರೋದು ಅಂತ. ನನಗೆ ಆದ ಅನುಭವ. ನಾನು ಕಾಂಚಿಯಲ್ಲಿ ಸೇರಿ ಒಂದು 4 ತಿಂಗಳ ಬಂದಿರುವಾಗ ಇನ್ನೊಂದು ಸತ್ಯನಾರಾಯಣ ಪೂಜೆ ಆಯಿತು. ನಮ್ಮ ಕುಲಪುರೋಹಿತರು ಇದ್ರು, ಪುರುಷೋಕ್ತ ಬರ್ತಾನ ಸಣ್ಣ ನೋಡುವ, ನಾನು 8ನೇ ಕ್ಲಾಸ್ ಇಲ್ಲ, ಶಿವಸೂಕ್ತ ಇಲ್ಲ ಹೇಳಿದರು. ನನಗೆ ಎಲ್ಲರಾದ್ರಿಗೆ ಒಂದು ಸ್ವಲ್ಪ ಅವಮಾನ ಆದಾಗ ಆಯಿತು. ಮತ್ತೆ ಜನವರಿ ತಿಂಗಳಲ್ಲಿ ಏನೋ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ ಇತ್ತು, ಆಗ ಬಂದಿದ್ದೆ ದೀಪಾವಳಿ ಸಮಯದಲ್ಲಿ. ಬಂದಿರುವಾಗ ರುದ್ರ ಬರ್ತದ ಇಲ್ಲ, ಎಂತ ವೇದ ಕಲಿಸ್ತಾರ ಅಂತ ಹೇಳಿದ್ರು. ನನಗೆ ತುಂಬಾ ಒಂದು ಇನ್ಸಲ್ಟ್ ಆಗಿದೆ ಎಲ್ಲರ ಎದುರಿಗೆ. ನಾನು ನಮ್ಮ ಗುರುಗಳಲ್ಲಿ ಹೋಗಿ ಹೇಳಿದೆ, ನಮ್ಮ ಗುರುಗಳ ತಂದೆಯವರಿದ್ದರು, ನಾನು ಹೇಳ್ಕೊಡ್ತಾ ಇದ್ದೀನಿ. ಆ ವರ್ಷ ಪೂರ ನಮಗೆ ಪಾಠ ಹೇಳಿದರು. ಅದರ ನಂತರ ನಾನು ಇಲ್ಲಿ ಬಂದು ರುದ್ರ ಹೇಳೋ ಗೊತ್ತೊಂದು ಹೇಳುವಾಗ ಅವರಿಗೆ ಬಹಳ ಖುಷಿ ಆಯಿತು. ಇದು ವೇದ ಅಂತ ಹೇಳಿದರು. ಅದರಲ್ಲಿ ಒಂದು ವಿಷಯ ಉಂಟು. ನಾನು ಒಂದು ಕಡೆಯಲ್ಲಿ 7ನೇ ಅಷ್ಟೇ ಒಂದು ದ್ವಿಕಂಪ ಬರ್ತದೆ. ಅದನ್ನು ಇದು ಶೃಂಗೇರಿ ಪಾಠದಲ್ಲಿ ಹೀಗೆ ಉಂಟು, ಕಂಚಿ ಪಾಠದಲ್ಲಿ ಹೀಗೆ ಉಂಟು, ಯಾವುದು ಸರಿ ಅಂತ ಹೇಳಿದ್ರು. ಕೂಡಲೇ ಅವ್ರು ಹೇಳಿದರು, ನಾನು ಪೂರ್ಣ ಅಧ್ಯಯನ ಮಾಡಲ್ಲ, ನನಗೆ ಗೊತ್ತಿಲ್ಲ ಅಂತ. ನನಗೆ ಆಗೊತ್ತಾಯಿತು. ಅಂದರೆ ಸಾಮಾನ್ಯ ಸರಿ ಅಧ್ಯಯನ ಮಾಡಿದವಲ್ಲ, ನಿನಗೇನು ಪಾಠ ಆಗ್ತಾ ಉಂಟು? 1ನೇ ಅಷ್ಟಕ ಸರಿ, ಪುರುಷೋಕ್ತ ಬರೋದು 4ನೇ ಅಷ್ಟಕ, ಇದು 7ನೇ ಅಷ್ಟಕದಲ್ಲಿ, ಶಿವಸೂಕ್ತ 4ನೇ ಅಷ್ಟಕದಲ್ಲಿ ಸರಿ, ಅಲ್ಲಿವರೆಗೆ ಆಗಲ್ಲ, ಸುಮ್ಮನೆ ಇರ್ತಿದ್ರು. ಇವರು ಅಧ್ಯಯನ ಅವರಿಗೆ ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ, ಆದ ಕಾರಣ ನನ್ನನ್ನು ಚುಚ್ಚಿದ್ದು. ಆದರೆ ಅದು ಇನ್ನು ಚುಚ್ಚಾಟ ಇನ್ನು ಬಾಕಿದವ್ರಿಗೆ ಆಗಬಾರ್ದು ಮಕ್ಕಳಿಗೆ. ನಿಮಗೆ ಅದೊಂದು ಪಾಸಿಟಿವ್ ಹೌದು, ಪಾಸಿಟಿವ್ ಆಗಿ ನಾನು ಮಕ್ಕಳಿಗೆ ಮಾಡಿದ್ದು. ಈಗ ನಮ್ಮ ಮಕ್ಕಳು ಅಂತ 1 ವರ್ಷ ಕಲಿತು ಮನೆಯಲ್ಲಿ ಗಣಪತಿ ಮಾಡಿದ ಒಳ್ಳೆ ಮನೆಯವರು ಹೇಳ್ತಾರೆ, ಚಂದ ಮಾಡ್ತಾರೆ, ಆಯ್ತಾ ಖುಷಿ ಆಯ್ತು ನಮ್ಮ ಪುರೋಹಿತರಿಗೆ, ಒಳ್ಳೆ ಮಂತ್ರ ಹೇಳ್ತಾನೆ ಅಂತ. ಅಂದರೆ ಅವರಿಗೆ ಗೊತ್ತಿದ್ದ ಮಂತ್ರ ಅಲ್ಲ, ಈ ಇದರಲ್ಲಿ ಎಂತ ನಿತ್ಯ ಉಪಯೋಗ ಮಂತ್ರ ಎಲ್ಲ ಹೇಳುವಾಗ ಅವನಿಗೆ ಒಂದು ಬೆನ್ನು ತಟ್ಟಿದ ಖುಷಿ ಆಗ್ತದೆ, ನಾನು ಕಲಿಬೇಕು ಅಂತ. ನಮ್ಮ ಪಾಠಕ್ರಮ ಹಾಗೆ ಮಾಡಿಕೊಂಡಿದ್ದೇವೆ. 2ನೇ ವರ್ಷದಿಂದ ಸಂಹಿತಾ ಪಾಠ, 4 ವರ್ಷದಲ್ಲಿ ಮತ್ತೆ ಒಟ್ಟು ಟೋಟಲ್ 5 ವರ್ಷದಲ್ಲಿ ನಮ್ಮ ಸಂಹಿತಾ ಪಾಠ ಪೂರ್ತಿ ಆಗುತ್ತೆ. ಮತ್ತೆ ಅದು ಕಾಂಚಿ ಇದರಲ್ಲಿ ಒಂದು ಪರೀಕ್ಷೆ ಬರ್ತಾರೆ, ತಿರುಪತಿ ಪರೀಕ್ಷೆ ಕಟ್ಟಿಸ್ತೇವೆ. ಇದರ ವೇದರಕ್ಷಣಾ ಟ್ರಸ್ಟ್ ಒಂದು ಉಂಟು ಕಾಂಚಿಯವರು, ಇವರು ಅಲ್ಲಿಗೆ ಹೋಗಿ ಪರೀಕ್ಷೆ ಕೊಟ್ಟು ಅದು ಪಾಸ್ ಆಗಬೇಕು. ಮತ್ತೆ ನಾವು ಅದರ ಮೇಲು ವಿದ್ಯಾಭ್ಯಾಸಕ್ಕೆ ತಿರುಪತಿ ಕಳಿಸ್ತೇವೆ. ಇಲ್ಲಿ ಸಂಹಿತಾ ಪಾಠ 5-6 ವರ್ಷ ಇಲ್ಲಿ. ಮತ್ತೆ ಅಂದ್ರೆ ಇಲ್ಲಿ ಅದಕ್ಕೆ ಇರುವುದು 1-2 ಜನ ಇರ್ತಾರೆ. ಅದು ಒಂದು ಸೆಟ್ ಅದಕ್ಕೆ ಮಾಡ್ಲಿಕ್ಕೆ ಕಷ್ಟ ನಮಗೆ. ಸಂಹಿತಾ ಪಾಠ ಇಲ್ಲಿ ಸಾಮಾನ್ಯ ಸಂಹಿತಾ ಪಾಠ ಆದರೆ ವೇದ ಆಯ್ತು ಅಂತ ಅಲ್ಲ, ಅಲ್ಲಿಯ ಮಟ್ಟಿಗೆ ಆಗಲ್ಲ, ಘನ ಅಂತ ಆದ್ರೆ ಮಾತ್ರ ವೇದ ಆಯ್ತು ಅಂತ. ಸೊ ಇಲ್ಲೇ ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಕ್ಷೇಮ ಸಮಾಜ ಎಲ್ಲ ಗುರುಗಳು ನಿಮ್ಮ ಒಂದು ಆಶೀರ್ವಾದದಿಂದಲೇ ಅವರಿಗೆ ಆಗ್ತಾ ಇದೆ. ಸೊ ಬಹಳ ಒಳ್ಳೆ ಇದೊಂದು ಸಮಾಜ ಸೇವೆ, ದೊಡ್ಡ ಸಮಾಜ ಸೇವೆ. ಬ್ರಾಹ್ಮಣ ಸಮಾಜಕ್ಕೆ ವೇದಗಳನ್ನು ಕಳಿಸುವಂತ ಕಲಿಯುವವರು ಆಸಕ್ತಿಯಿಂದ ಬರಬೇಕು. ಅವರ ಊಟ ಉಪಚಾರ ಇತ್ಯಾದಿ, ಮತ್ತೆ ವಸ್ತ್ರ, ಮದ್ದು, ಮತ್ತೆ ಕರೆಂಟು ಗಿರೆಂಟು ಎಲ್ಲ ಅಲ್ಲಿ ಬೇಕಾದ ವ್ಯವಸ್ಥೆಗಳು. ಅದಕ್ಕೆ ಅಡಿಗೆ ಅವರು ಸಪರೇಟ್ ಇದ್ದಾರೆ, ಒಂದು ಫ್ಯಾಮಿಲಿ ಇದ್ದಾರೆ, ಅವ್ರು ನೋಡಿಕೊಳ್ತಾರೆ. ಯಜುರ್ವೇದಕ್ಕೆ ಅಧ್ಯಾಪಕರು ವೆಂಕಟೇಶ್ವರಗಳಿದ್ದಾರೆ, ಪಾಠ ಮಾಡ್ತಾರೆ. ಸೊ ಇನ್ನೊಂದು, ಈ ನಮ್ಮ ಕರಾಡ ಬ್ರಾಹ್ಮಣ ಪರಂಪರೆಯಲ್ಲಿ ವೇದಕ್ಕೆ ಬಹಳ ಮಹತ್ವ ಇದೆ. ಆದರೆ ಜೀವನ ಕ್ರಮದ ಒತ್ತಡಗಳಿಂದನೇನು ಹೆಚ್ಚಿನವರಿಗೆ ನಾವು ಕೃಷಿ ಭೂಮಿಯೆಲ್ಲ ಮಾಡ್ಕೊಂಡಿದ್ದವರು ಇಲ್ಲಿ ಅಗಲ್ಪಾಡಿ, ಬಾರು ಇಲ್ಲೆಲ್ಲ ನೋಡಿದರೆ, ಆದ ಕಾರಣ ಈಗ ನಾನು ಹೇಳೋದು ಒಂದು ರೀತಿ ಅಪರಾಧಿ ಬಾಧೆಯಲ್ಲಿ ನಾನು ಹೇಳ್ತೇನೆ, ನನಗೆ ಚಿಕ್ಕದಿರೋ ವೇದ ಕಲಿಲಿಕ್ಕೆ ಆಗಲಿಲ್ಲ. ಕಾರಣ ಗುರುಕುಲ ಎಲ್ಲಿದೆ ಗೊತ್ತಿಲ್ಲ, ಮನೆಯಿಂದ ದೂರ, ಆಗ ಪ್ರಯಾಣಕ್ಕೂ ವಾಹನ ಸೌಕರ್ಯಗಳು ಇರಲಿಲ್ಲ, ದೂರ ಹೋಗಿ ನಿಂತು ಬರಲಿಕ್ಕೆ, ಮಕ್ಕಳನ್ನು ಕಳಿಸ್ಲಿಕ್ಕೆ ಹಿರಿಯರಿಗೂ ಇರಲಿಲ್ಲ, ಹೀಗೆಲ್ಲ ಇರ್ಬೋದು. ಈಗ ಅದೊಂದು ಮಿಸ್ಸಿಂಗ್ ಅಂತ ಕಾಣ್ತಾ ಇದೆ ನಮಗೆ. ಈಗಿನವರು ಇದೊಂದು ಯಾವ ಥರ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬರಲಿಕ್ಕೆ ಆಗಿದ್ರು, ಈಗ ಒಂದು ಅರೆಕಾಲಿಕ ವೀಕೆಂಡ್ ಈ ಥರ ಬಂದು ಕಲಿಯುವ ಒಂದು ಸಾಧ್ಯತೆ ಇದೆ ಅವರ. ಅಂದರೆ ಪೂರ್ಣದಲ್ಲಿ ಪಾಂಡಿತ್ಯ ಇಲ್ಲ ಆದರೂ ಕೂಡ ಒಂದು
ಅದರ ಜ್ಞಾನ ಅಂತ ಅದು ಪ್ರಯೋಜನ ಆಗ್ತದೆ ಹಾಗೆ ಮಾಡಿದರೆ. ಆಗ್ತದಪ್ಪ. ಎಲ್ಲರೂ ಮಾಡಿದ್ರು. ನಮ್ಮ ಒಳಕಾಲ ಸುರೇಶ್ ಅಣ್ಣ ಹಾ. ಸಾಯಂಕಾಲ ನೆತ್ತಿ ಬರ್ತಿದ್ದಿಲ್ಲ, ಹತ್ತಿರ ಒಂದು 15 ಕಿಲೋಮೀಟ್ರ್ ತಪಸ್ಸೆಲ್ಲ ಆಗಿ 3-4 ವರ್ಷ ಬಂದಿದ್ದಾರೆ. ಒಂದು 6:30 ಗಂಟೆಗೆ ಇಲ್ಲಿ ಹಾಜರು. ನಾನು ಸಂಧ್ಯಾವಂದನ ಮಾಡಿ ರೆಡಿ ಇರ್ತಿದ್ದೆ. 8 ಗಂಟೆವರೆಗೆ ಅವರಿಗೆ 1:30 ಗಂಟೆ ಪಾಠ ಅವರಿಗೆ. ಹಾಗೆ ಅವತ್ತು ಇವರು ಸಚ್ಚಿದಾನಂದರು ಬರ್ತಿದ್ರು. ಸೊ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಂದು ತಿಳ್ಕೊಳ್ಬಹುದು. ನಾನು ಇರುವುದು ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೇನೆ. ಪೂರ್ಣಕಾಲಿಕವಾಗಿ ಕಲಿಬಹುದು. ನಿಮ್ಮ ಆಸಕ್ತಿಯಿಂದ ನಮ್ಮ ಜೀವನಕ್ಕೆ ಏನೋ ಆ ಕಾಲದಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ, ಈಗ ಯಾವುದೇ ವಯಸ್ಸಿನ ಅಡೆತಡೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳು, ಸೀನಿಯರ್ ವಿದ್ಯಾರ್ಥಿಗಳೆಲ್ಲ ಈಗ ಇಲ್ಲೆಲ್ಲ ಈ ವಸಂತ ಶಿಬಿರ ಆಗ್ತದಲ್ಲ, ಅಧ್ಯಾಪಕರಾಗಿ ಒಂದು 6-7 ಜನ ಹೋಗ್ತಾರೆ. ಈಗ ನಾಗರಾಜ ಭಟ್ರಲ್ಲಿ ಹೋಗ್ತಾರೆ, ಅಗಲ್ಪಾಡಿ ಹೋಗಿದ್ದಾರೆ, ಪುತ್ತೂರಿಗೆ ಹೋಗ್ತಾರೆ. ಅದು ನೋಡಿ ಒಂದು ಸಮಾಜ ಸೇವೆ, ಒಂದು ಇನ್ನೊಂದು ವಿಸ್ತೃತ 35-40 ದಿವಸ ಯಾವ ಪುರೋಹಿತರು ಪುರಸೋತಿರಲಿಲ್ಲ. ಸೀಸನ್ ಟೈಮ್ ಅಲ್ಲ, ಅವರ ಜೀವನಕ್ಕೆ ಆಧಾರ ಅದೇ. ಪುರಸೋತಿಲ್ಲ ಅಂತ ಇದು ಅಪಾದನೆ ಹೇಳಿದ್ದಲ್ಲ. 10-30-40 ದಿವಸ ಕಷ್ಟವೇ. ಮತ್ತೆ ಅದರಲ್ಲಿ ಸ್ವತಃ ಮುಂದೆ ಅದು ಸಮಸ್ಯೆ ಅವರಿಗೆ. ಇದು ಸಂಸಾರಿಗಳಾಗಿರುವಾಗ ಇವರೆಲ್ಲ ಅಧ್ಯಾಪಕರಾಗಿ ಹೋಗ್ತಾರೆ ಮಕ್ಕಳೆಲ್ಲ. ಆಗ ಆ ಟೈಮಲ್ಲಿ ಅವ್ರಿಗೆ ರಜೆ ಕೊಡ್ತಾರೆ. ಇವಾಗ ಈ ಆಧುನಿಕ ಸಾಮಾಜಿಕ ಜೀವನ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೂ ಮತ್ತು ಈ ವೇದ ಕಲಿತು ಜೀವನ ಮಾಡೋದು, ಇದು ಎರಡನ್ನು ಹೇಗೆ ಒಂದಕ್ಕೊಂದು ಪೂರಕವಾಗಿ ಹೋಗ್ತದ ಅಲ್ಲ ಅದರಲ್ಲಿ ತೀರ ಭಿನ್ನತೆಗಳು ಇರ್ತದೆ, ಹೇಗೆ ನಿಮ್ಮ ಅಭಿಪ್ರಾಯ? ಆಧುನಿಕವಾಗಿ ಅಂದ್ರೆ ಈಗ ನೀವು ಹೇಳಿದ ಹಾಗೆ ಎಂಜಿನಿಯರಿಂಗು ಮತ್ತು ಎಲ್ಲ ಇದು ಪೇಟೆ ಕಡೆ ಹೋಗಬೇಕಾಗ್ತದೆ. ಈಗ ಇಲ್ಲಿ ನಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಹಲವು ವಿದ್ಯಾರ್ಥಿಗಳು ಈಗ ಯುವ ಪುರೋಹಿತರಾಗಿ ಇಲ್ಲಿ ಇದ್ದಾರೆ, ಊರಲ್ಲೇ ಇದ್ದಾರೆ. ಸುಮಾರು ಜನ ಮಕ್ಕಳಿದ್ದಾರೆ, ವೇದಿಗಳಿದ್ದಾರೆ, ನಮ್ಮವರು ಇದ್ದಾರೆ. ನಮ್ಮ ಯುವ ಪುರೋಹಿತರು ಹೇಳಿದ್ರೆ ಇಲ್ಲಿ ಕಲ್ತವ್ರು ಹೆಚ್ಚು ಕಮ್ಮಿ. ಇಲ್ಲಿ ಹೆಚ್ಚು ಕಮ್ಮಿ ಇಷ್ಟವರೆಗೆ ಒಂದು 160-170 ಜನ. ಈಗ ನಮ್ಮಲ್ಲಿ ಒಬ್ಬರು ಕನ್ನಡ ಬ್ರಾಹ್ಮಣ ಸಮುದಾಯದಲ್ಲಿ ಒಬ್ಬರು ಇಂಜಿನಿಯರಿಂಗ್ ಎಲ್ಲ ಓದಿದವರು, ವೇದ ಕಲಿತವರು, ಈಗ ಇಂಜಿನಿಯರಿಂಗ್ ಬಿಟ್ಟು ಅವರು ವೇದ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಸೊ ಇದು ಅವರವರ ಆಸಕ್ತಿ ಇದ್ರೆ ಎರಡನ್ನೂ ಸಹ ಒಟ್ಟಿಗೆ ತಗೊಂಡು ಇದರಲ್ಲಿ ಸ್ವಲ್ಪ ಇದು ಗೌರವ ಎಲ್ಲದರಲ್ಲಿ ಉಂಟು, ಹಾಗಲ್ಲ. ಒಂದು ಕುಲಪುರೋಹಿತರು ಆ ಪರಂಪರೆ ಅದು ಗೌರವ ಹೊಂದಿರ್ತದೆ ಇದಕ್ಕೆ ಒಂದು. ಎರಡನೇದು, ಇಲ್ಲದಲ್ಲಿ ಸಂಪಾದನೆ ಏನು ಕಮ್ಮಿ ಇಲ್ಲ. ಈಗ ಪೌರೋಹಿತ್ಯದಲ್ಲಿ ಸಾಮಗ್ರಿಗಳು ಪ್ಲಸ್ ಸಂಪಾದನೆ ಎರಡೂ ಆಗ್ತದೆ, ಒಂದು ಗೌರವ ಇದೆ. ಮತ್ತು ಸ್ವಂತ ಅನುಷ್ಠಾನ ಚೆನ್ನಾಗಿ ಇಟ್ಕೊಂಡಿದ್ರೆ ಅವರಿಗೆ ಖಂಡಿತವಾಗಿ ಗೌರವ ಉಂಟು. ಮತ್ತೆ ಒಂದು ಸಂಗತಿ, ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬಂದು SLC 2 ವರ್ಷ ಫೈಲು, ನಾನು ವೇದಕ್ಕೆ ಹಾಕ್ತೇನೆ, ಕರ್ಕೊಂಡು ಹೋಗಿ ಅಂತ ಹೇಳುದು. ಯಾಕೆ ಅಂತ ಕೇಳಿದ್ರು ಒಬ್ರು. ನೋಡಿ, ವೇದಾಧಿಕಾರ ಸಿದ್ಧಾರ್ಥಂ ಉಪನಯನ ಮಾಡೋದು, ಅದು ಬಿಟ್ಟು ಕಬ್ಬಿಣ ಗುದ್ಲಿಕ್ಕೆ ಕರ್ಕೊಂಡು ಹೋಗಿ ಕಬ್ಬಿಣ ಗುದ್ಲಿಗೆ ಬರಲ್ಲ ಅಥವಾ ಹೊಂಡ ತೆಗಿಲಿಕ್ಕೆ ಬರಲ್ಲ, ಅಲ್ಲಿ ಅಂತ ಇದ್ದಾರೆ. ನಮ್ಗೆ ಹೇಳಿದ್ದಲ್ಲ, ಅದನ್ನು ಯಾರು ಮಾಡ್ಬೋದು. ಇದು ಮಾಡ್ಬೇಕಾದ ಯಾರು ನಮ್ಮ. ನಾವು ಇದನ್ನು ಬಿಟ್ಟು ಅದು ಬರಲಿಲ್ಲ ಅಂತ ಹೋದ್ರೆ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಒಬ್ಬ ವಿದ್ಯಾರ್ಥಿ ಹಾಗೆ ಇಲ್ಲಿ ಬಂದಿದ್ದ, ಅವನ ಇದು ಒಂದು ವಾರ ಆಗಿತ್ತು ಸೇರಿ. ಗುರುಗಳಲ್ಲಿ ಕೇಳಿದೆ ಹೇಗೆ ವಿದ್ಯಾರ್ಥಿ ಅಂತೇಳಿ. ತುಂಬ ಸಾಧು, ಸ್ವರ ಎಲ್ಲ ಹೇಳ್ಕೊಂಡು ಒಳ್ಳೆ ಹುಷಾರಿದ್ದಾನವ ಅಂತ ಹೇಳಿದರು. ಒಂದಿನ ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ಬಂದ. ಇಲ್ಲಿ ಒಂದು ಹೆಸರು ಹೇಳುವುದಿಲ್ಲ ನಾನು. ಒಂದು ಕೇಳಿದೆ, ಇದು ಎಂಥದ್ದು ಅಂತ ಹೇಳಿದೆ. ಅಂದರೆ ಮಕ್ಕಳು ಬೆಳಿಗ್ಗೆ ಸಾಯಂಕಾಲ ಹಾಲಿಗೆ ಬರ್ತಾರೆ, ತರಕಾರಿಗೆ ಬರ್ತಾರೆ ಅಷ್ಟೇ. ಇಲ್ಲಿ ಮೇಘ ಸಂಪರ್ಕ ಮಾಡಿ ಸಲಹೆ ಸಂಪರ್ಕ ಅಷ್ಟೇ. ಸುಮ್ಮನೆ ಬಂದರೆ ಏನಂತ ಒಂದೊಂದು ಕೇಳ್ತೇನೆ, ಬರುವುದಿಲ್ಲ. ಎಂಥ ಸಂಗತಿ ಅಂತ ಕೇಳಿದೆ. ಇಲ್ಲ ಏನಿಲ್ಲ ಅಂತ ಹೇಳಿದೆ. ವಿಷಯ ಅಂತ ಹೇಳುದು ಅಂತ ಹೇಳಿದೆ. ಏನಿಲ್ಲ ಅಂತ ಹೇಳಿದೆ. ಇಂಥ ಹುಷಾರಿಲ್ವೋ, ಯಾರು ಬಡಿದ್ರ ಮತ್ತೆ ಇಲ್ಲ ಏನೆಲ್ಲ ಹೇಳಿದ. ಮತ್ತೆ ಕರೆದು ಕೂತೊಳಿಸಿ ಕೇಳಿದೆ ಎಂತಂದು. ನನಗೆ ಬೇಗ ಬಕ್ಕೋ ಇವರ ಬಂದಿತ್ತು ನನಗೆ. ಯಾಕೆ ಈ ಮಗು ಹೇಳ್ತಾನೆ ಅಂತ ಆಯ್ತು ನನಗೆ. ನಾನು ಕೊರಪ್ಪ ಕೇಳಿದೆ ಅವರಿಗೆ, ಆಲೋಚನೆ ಮಾಡಿದೆ. ನೀನು ಬ್ರಾಹ್ಮಣ ಹೌದಲ್ಲ? ಹೌದಾ ಸೀತ ಮಾತಾಡಲ್ಲ. 1 ತಿಂಗಳು ಆಯಿತು. ಮತ್ತೊಮ್ಮೆ ಕರೆದು ಕೇಳಿದೆ, ಕೂತ್ಕೊಂಡು ಹೆದರಿಕೊಂಡು ನಿಂತ. ಕೂತ್ಕೊಂಡು ಕೇಳಿದೆ, ನೀನು ಮೊನ್ನೆ ಒಂದು ಪ್ರಶ್ನೆ ಕೇಳಿದ. ಎಂಥ ಪ್ರಶ್ನೆ ಅಂತ ಕೇಳಿದ. ನೀನು ವೇದ ನನಗೆ ಬಂದಿದ್ದ ಅಂತ ಕೇಳಿದಲ್ಲ, ಯಾಕೆ ಹೇಳಿದ್ದು? ಅದು ನನ್ನ ಮಾವ ಒಬ್ಬರು ಹೇಳಿದರು, ನೀನು ಪೆದ್ದ. ನೀವು ಸಾಧು ಹುಡುಗ, ಪೆದ್ದಲ್ಲ, ಪೆದ್ದ ನಿನಗೆ ವೇದ ಬಂದಿದ್ದಾನ ಅಂತ ಹೇಳಿದರು. ಹಾಗೆ ಅಂದರೆ ಆ ಹುಡುಗ ಮತ್ತೆ 5 ವರ್ಷದಲ್ಲಿ ವೇದ ಮುಗಿಸಿ ಇಲ್ಲಿ ಯಾವುದೋ ಸಿಕ್ಕಿದ ಕಾರ್ಯಕ್ರಮ ದಕ್ಷಿಣ ಹೇಳಿದ್ದ ಹೋಗಿ ಹಣ್ಣಲ್ಲಿ ತಗೊಂಡು ಎಲ್ಲ ಮನೆಗೆ ಹಂಚಿ ನಾನು ವೇದ ಹೊತ್ತು ಮುಗಿಸಿ. ಅಂದರೆ ಅವ್ರು ನೋಡಿ, ಅವರು ನಿನಗೆ ಬಂದಿತ್ತು ಅಂತ ಹೇಳಿ ನಾನು ಯಾಕೆ ಹೇಳಿದೆ ಗೊತ್ತಿಲ್ಲ. ಅವನ ಯೋಗ ಅದು. ನಾನು ಮತ್ತೆ ಯಾರಿಗೆ ಬರೋದು? ನೀನು ಗಾಯತ್ರಿ ಬ್ರಾಹ್ಮಣ ಹೌದು, ಗಾಯತ್ರಿ ಮಾಡ್ತಿದ್ದ, ನಿನಗೆ ಬರೋದು, ಮತ್ತೆ ಯಾರಿಗೆ ಬರೋದು ಅಂತ ಹೇಳಿ. ಒಳ್ಳೆ ರೀತಿ ಪರಿವರ್ತನೆ ಮತ್ತು ಉಳಿದವರಿಗೊಂದು ಆದರ್ಶ ಮಾಡ್ಲಿಕ್ಕೆ. ಅದೇ ಅದೊಂದು ಘಟನೆ ನೀವು ಹೇಳಿದ್ರಿ, ನೀವೊಂದು ಪ್ರಿಂಟಿಂಗ್ ಕೊಟ್ಟಲ್ಲಿ ಒಬ್ಬರು ಮಾಡಿದ ಮಾತನ್ನು ಮುಂದುವರಿಸ್ತಾ ಮಾತಾಡುವ. ಹೌದು, ಅದರ ನಂತರ ಈ ಪ್ರಶ್ನೆಯವರು ಹೇಳಿದರು, ಒಳ್ಳೆಯದಾಗಿದೆ, ಜಾತಿ ಪೇಟು ಕೊಟ್ಟರು ಹಾಗೆ ಆಗಿದೆ. ನನಗೆ ಏನು ಬೇಡ ಇತ್ತು. ಅವರು ಮಾಡ್ತಾ ಇದ್ದಾರೆ, ಹೋಗ್ಲಪ್ಪ ಒಳ್ಳೆ ಕೆಲಸ ಅಂತ ಹೇಳಿದ್ರು ಸಾಕಿತ್ತು. ಈ ಥರ ಹೇಳಿದ್ರು ಅದು ಬೇರೆ ವಿಷಯ ಗೊತ್ತಿರೋದು. ಇದು ಅದಕ್ಕೆ ಯಾರು ಹಕ್ಕುದಾರರು, ಯಾರು ಮಾಡಬೇಕಾದ್ರು ಸಪೋರ್ಟ್ ಮಾಡಬೇಕಾದವರು ಅವರೇ ಅದನ್ನು ವಿರೋಧವಾಗಿ ಮಾತಾಡ್ತಾ ಅಲ್ಲ. ನಮ್ಮ ಸಮಾಜ ಹೇಗೆ ಉಂಟಲ್ಲ ಅಂತ ಒಂದು ಖೇದ ಆಯಿತು. ಆದರೆ ನಾವು ಅದೊಂದು ಪಾಠ ನಮಗೆ. ಈಗ ಮತ್ತೆ ಈಗ ಆ ನಿಟ್ಟಿನಲ್ಲಿ 25 ವರ್ಷ ಆಯಿತು. ಈಗ ನಾವು ವಿದ್ಯಾಲಯಕ್ಕೆ ಹೊಸ ಒಂದು ಬಿಲ್ಡಿಂಗ್
ಹೊಸ ಅಂದ್ರೆ ಬಿಲ್ಡಿಂಗ್ ತಂದೆಯವರು ದೇವಸ್ಥಾನ ಸಂಕಲ್ಪದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರು. ಈ ಕೊರೋನಾ ಸಮಯದಲ್ಲಿ ಈ ಮನೆ ಕೆಲಸ ಆಯಿತು. ಕೆಲಸ ಆಗ್ತಾ ಇರುವಾಗ ನನಗೆ ನಾವೆಲ್ಲ ಮನೆ ಕತ್ತಿ ಕೂತೋಗ್ತದೆ, ಮಕ್ಕಳಿಗೆ ಒಂದು 40,000 ಹೊತ್ತು ದಾಟಿದ್ರು, ಒಂದು ಮಾಡಬೇಕಲ್ಲ ಅಂತ ಆಯಿತು. ಹಾಗೆ ಇಲ್ಲಿ ಅಕಸ್ಮಾತ್ ಆಗಿ ನಮ್ಮ ಒಬ್ಬರು ಜ್ಯೋತಿಷರು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ರು. ಅವ್ರ ಹತ್ರ ಕೇಳಿದೆ ನಾನು, ಸ್ವಾಮಿ ಬೈಗ್ಲಿಕ್ಕಿಲ್ಲ, ನೀವು ನನಗೆ ಅದಕ್ಕೆ ಪ್ರಸಂಗ ಅಂತ ಹೇಳಿಲ್ಲ, ಒಂದು ನೋಡ್ಬೇಕು ಅಂತ ಹೇಳಿದೆ. ನೋಡಿದ್ರು ಎಂತ ಅದೇ ವಿಷಯ ಹೇಳಿದೆ. ನಿನ್ನ ಕೆಲಸ ಮಾರೇ, ಅದು ಅವನ ಕೆಲಸ ಅದು ಮಾಡಿದ್ರು. ಅಯ್ಯೋ ಬೇಡ, 2 ವರ್ಷ ಕಲಿತು ಶುರು ಮಾಡಿ ಆಗ್ತದೆ ಹೇಳಿದಾಗ ಅದೆಷ್ಟೋ ನಮ್ಮ ಕೃಷಿಯೆಲ್ಲ ಇಲ್ಲಿ ಸುಮಾರು ಹಳದಗೆಟ್ಟು ಹೋಗಿದೆ ನಮ್ಮ ಊರಲ್ಲಿ. ಅಂದರೆ ಎಲ್ಲ ಹಳದಿ ರೋಗ ಇದೆಲ್ಲ ಬಂದು ಈ ಅಂಗಳದೆಲ್ಲ ಫುಲ್ ಅಲ್ಲೆಲ್ಲ ಅಡಿಕೆ ಇತ್ತು. ಈಗ ನೋಡಿ ಅಷ್ಟೇ ಇರೋದು, ಅದನ್ನ 20ನೇ ಒಂದು ಹೇಳ್ಬೋದು. ಆದರೆ ದೇವರದೇ ಅದು ಕಷ್ಟ ಹೇಳಿದ್ರು, ಇದು ಅವನ ಉಸಿರು, ಅವನನ್ನು ಅದು ಮಾಡಬೇಕಾದ್ದು ಅವ ಮಾಡ್ತಾನೆ ಅಷ್ಟೇ. ಹಾಗೆ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹದಿಂದ ಇಲ್ಲಿವರೆಗೆ ಮುಗಿಸಿದೆ. ನಾವು ಅಲ್ಲಿಗೆ ಹೋಗಿ ಅದನ್ನು ಕೂಡ ನೋಡುವ. ಇನ್ನು ಒಂದು ಅದರ ಮೊದಲು 1-2 ಪ್ರಶ್ನೆಗಳು. ನಮ್ಮ ಕರಾಡ ಸಮಾಜಕ್ಕೇನೆ, ನೀವು ಕರಾಡ ಸಮಾಜದ ಯುವ ಪೀಳಿಗೆಗೆ ನಾವೆಲ್ಲ ಈ ವೇದಾಧ್ಯಯನ, ಈಗ ಹಿಂದಿನವರು ವೇದಾಧ್ಯಯನ ಮಾಡಲಿಲ್ಲ, ಈಗಿನೂ ಕೆಲವರಿಗೆ ವೇದಾಧ್ಯಯನ ಮಾಡಲಿಕ್ಕೆ ಅವಕಾಶ ಇಲ್ಲ, ಅವರ ಅವರ ವೃತ್ತಿಗಳಿಂದಾಗಿ. ಆದರೂ ನಾವು ಈ ವೇದದ ಒಂದು ವಿಷಯವನ್ನು ತಿಳ್ಕೊಂಡು ಅದಕ್ಕೊಂದು ಗೌರವದಿಂದ ನಡ್ಕೊಳ್ಳುವಷ್ಟಾದರೂ ಇರುವಂತಹ ಒಂದು ವ್ಯವಸ್ಥೆ ನಾವು ಹೇಗೆ ಮಾಡಿಕೊಳ್ಬೋದು ಅಂತ ಒಂದು ವಿಚಾರ ಮಾರ್ಗದರ್ಶನದ ರೀತಿ ಕೊಟ್ಟರೆ ಒಳ್ಳೆಯದು. ಒಂದು ನಮ್ಮ ಮಕ್ಕಳಿದ್ರೆ ಈಗ ಶಿಬಿರಗಳು, ವಸಂತ ಶಿಬಿರಗಳೆಲ್ಲ ಆಗ್ತಾ ಉಂಟು, ಅದಕ್ಕೆ ಮಕ್ಕಳನ್ನು ಕಳಿಸಿ ಅದೊಂದು ಇದು ಮಾಡ್ಬೋದು. ವರ್ಷದಲ್ಲಿ 1-2 ತಿಂಗಳು ಕನಿಷ್ಠ ಅಷ್ಟಾದ್ರೆ ಆಗಿ ಒಂದು ರುದ್ರಾಕ್ಷ ಮಕ್ಕಳ ಇದೆಲ್ಲ ಅದನ್ನು ಕಲಿಯುವಂತಹ ವ್ಯವಸ್ಥೆ ಮಾಡ್ಬೋದು. ಮತ್ತೆ ನೀವು ಈಗ ಬೆಂಗಳೂರಿನಲ್ಲಿ ಕಲಿತಾ ಇದ್ದಾಗ ಅದೊಂದು ಕಾರ್ಯ, ಅದೊಂದು ನಿಮ್ಮ ಶ್ರದ್ಧೆ ಮೆಚ್ಚಬೇಕಾದ್ದು, ಅದೊಂದು ಮಾಡ್ಬೋದು. ಮತ್ತೆ ಈಗ ಇಲ್ಲಿ ವೇದ ಪಾಠಶಾಲೆಗಳು ಆಗ್ತದೋ ಎಲ್ಲೆಲ್ಲಿ ಆಗ್ತಾ ಉಂಟು, ಅದಕ್ಕೆ ಸಪೋರ್ಟ್ ಆಗಿ ಆರ್ಥಿಕವಾಗಿ ಅವರಿಗೆ ನಿತ್ಯ ಇನ್ನು ಮಕ್ಕಳಿಗೆ ವಿಷಯ ಅಂತಂದ್ರೆ, ನಾವು ಈಗ ಪೇಪರಿಗೆಲ್ಲ ಮುಂಚೆ ಹಾಕ್ತಿದ್ದೆವು, ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಅವಕಾಶ ಉಂಟು, ಈಗ ಹಾಕೋದು ಬಿಟ್ಟಿದ್ದೇನೆ. ಯಾಕಂದ್ರೆ ಪಾತ್ರೆ ಇದ್ದಿರ್ತಾನೆ ಸೌಟಲ್ಲಿ ಬರೋದು ಅಲ್ವಾ. ಮತ್ತೆ ನಾನು ಕೇಳಿಕೊಂಡು ಹೋಗುವಂಥ ಜಾಯಮಾನ ಹೊಂದಿಲ್ಲ, ನನಗೆ ಆ ಮನಸ್ಸೂ ಇಲ್ಲ. ದೇವರಿದ್ದಾನೆ, ಅವನು ನಡೆಸ್ತಾನೆ. ಅದೇ ಎಷ್ಟೊಗೆ ತಲೆ ಮುಟ್ಟಿಸಿ ಇಷ್ಟು ಮುಟ್ಟಿಸಿದ್ದಾರೆ ದೇವರು, ಅದು ನಂಬಿಕೆ ನಮಗೆ ಖಂಡಿತ ಉಂಟು. ಪೂರ್ಣ ಪ್ರಮಾಣದಲ್ಲಿ ವೇದ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಎಲ್ಲೆಲ್ಲ ವೇದ ಗುರುಕುಲ ಇದೆ ಅಲ್ಲಿಗೆ ಹೋಗಿ ಒಂದು ಆದಷ್ಟು ಹೊತ್ತು ಅಲ್ಲಿ ಒಂದಿನನೋ 1 ವಾರನಲ್ಲಿ ಕಳೆಯೋದು. ಶಿಬಿರಗಳಿದ್ರೆ ಅದರಲ್ಲಿ ಶಿಬಿರಗಳಿಗೆ ಹೋಗೋದು, ವೇದನ್ನು ಓದ್ತಾ ಇರುವವರಿಗೆ ನಮ್ಮಿಂದ ಕೈಲಾದಂತಹ ಸಹಾಯ ಮಾಡೋದು, ಇವೆಲ್ಲನೂ ವೇದ ಮಾತೆಯ ಒಂದು ಮಾಡಿದ್ರೆ ನಮ್ಮ ಕರಾಡ ಬ್ರಾಹ್ಮಣ ಸಮುದಾಯದಲ್ಲಿ ಆ ರೀತಿ ಅದು ವೇದಗಳ ಜೊತೆಗೆ ನಮ್ಮ ಜೀವನ ಹೋಗ್ತಾ ಇದೆ ಅಂತ ಹೇಳುವಂಥ ಒಂದು ತೃಪ್ತಿಯಿಂದ ಸಮಾಜಕ್ಕೊಂದು ಒಳ್ಳೆಯದಾಗೋ ರೀತಿಯಲ್ಲಿ ಆಗ್ಬೋದು ಅಂತ ಹೇಳಿ ನಿಮ್ಮ ಸಂದೇಶ ಬಹಳ ಸೂಕ್ತವಾಗಿದೆ, ಬಹಳ ಇಷ್ಟವಾಯಿತು ನಮಗೆ ಅದರಲ್ಲಿ. ಇನ್ನು ಬೇರೆ ವಿಚಾರ ನೀವೇನಾದರೂ ಹಂಚಿಕೊಳ್ಳೋದಿದ್ರೆ, ನಾವು ನಿಮ್ಮ ವೇದಪಾಠ ಶಾಲೆಯನ್ನು ನೋಡ್ಲಿಕ್ಕೆ ಅಲ್ಲಿಗಿನ ಹೋಗೋಣ, ಅದರ ಮೊದಲೇನಾದರೂ ಹೇಳೋದಿದ್ರೆ ನಿಮ್ಮ ಒಂದು ಸಂದೇಶವನ್ನು ಹೇಳಿ. ಮುಖ್ಯವಾಗಿ ತಂದೆಯವರ ಆಶಯದಿಂದಲೇ ಇದರ ಆವಿರ್ಭಾವ ಅಂತ ಹೇಳ್ಬೋದು. ನನ್ನನ್ನು ಬೆಂಗಳೂರಿನಿಂದ ಪೂರ್ಣ ವಿದ್ಯಾಪೀಠದಲ್ಲಿರುವಾಗ ಕೆಲಸಕ್ಕೆ ಹೋಗಬೇಡ, ಇಲ್ಲಿ ಒಂದು ವೇದ ಪಾಠಶಾಲೆ ಮಾಡೋ, ಇಲ್ಲಾಂದ್ರೆ ತೋಟ ಉಂಟು ಸಾಕು ನಾನು ಬಿಟ್ಟು ಅಂತ ಹೇಳಿದವರು ಅವರ ಆಶಯ. ಅದಕ್ಕೆ ಸರಿಯಾಗಿ ಕೆಲವು ವರ್ಷಗಳ ಮೇಲೆ ಕಾಂಚಿ ಸ್ವಾಮಿಗಳ ಆಗಮನವಾಯಿತು. ಅಷ್ಟಮೂಲ ಪ್ರಶ್ನೆಯಲ್ಲಿ ಅವರು ಸೂಚಿಸಿದ ಪ್ರಕಾರ ಅದು ಮುಂದುವರಿತು. ಅಂದ್ರೆ ಹೇಳಿದೆಲ್ಲ ಇದಾಗ್ತದೆ ಅದು ಆಯಿತು. ಅಂತೂ ಭಗವಂತ ನಮ್ಮ ಕೈಯಲ್ಲಿ ಆ ಒಂದು ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ಆ ನಂಬಿಕೆ ನಮಗೆ. ಯಾರ ಕೈಯಲ್ಲಿ ಏನೋ ಆಗುವ ಹಾಗೆ ಒಂದು ಎಲ್ಲರೂ ಅಡಿಗೆ ಭಟ್ರಾಗಲಿ ಸಾಧ್ಯ ಅಲ್ಲ, ಎಲ್ಲರೂ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಸಾಧ್ಯ ಅಲ್ಲ. ಭಗವಂತ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ವೇದಾಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಕಲಿತ ವೇದ ಮಂತ್ರವನ್ನು 2 ಜನರಿಗೆ ಹೇಳಿ ಸಮಾಜಕ್ಕೆ. ಈಗ ಇಲ್ಲಿ ಅಧ್ಯಯನ ಮಾಡಿದವರು ತುಳಿಕಾನ ದೇವಸ್ಥಾನದಲ್ಲಿ, ಪುತ್ತೂರಲ್ಲಿ, ಮಲ್ಲದಲ್ಲಿ ಸಾಧ್ಯ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಮತ್ತೆ ಹಲವು ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೀವು ವೇದ ಮಾತಾ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಕೂಡ ಸಕ್ರಿಯವಾಗಿ ಮಾಡಿದ್ದೀರಿ, ಅದೆಲ್ಲ ಮಾಡ್ತಾ, ಅದರ ಬಗ್ಗೆ 1-2 ವಿಚಾರಗಳನ್ನು ಹೇಳಿ. ಅಂತೂ 14 ವರ್ಷ ಹಿಂದೆ ನಮ್ಮ ಅಗಲ್ಪಾಡಿ ದೇವಸ್ಥಾನದಲ್ಲಿ ಋಕ್ಸಂಹಿತಾ ಯಾಗ ಮತ್ತು ಶತಚಂಡಿಕಾ ಯಾಗ ಆಯಿತು. ಆ ಸಮಯದಲ್ಲಿ ನಾವೊಂದು ಫಲಿತಾಂಶ ಸುಬ್ರಹ್ಮಣ್ಯರು ಅಂದರೆ ಎಲ್ಲರೂ ಇದ್ದಾರೆ, ಅವರೊಟ್ಟಿಗೆ ಎಲ್ಲ ಊರಿಗೆಲ್ಲ ಹೋಗಿ ಸ್ವಲ್ಪ ಸಂಗ್ರಹ ಮಾಡಿ ಅಲ್ಲಿ ವೇದಪಾರಾಯಣ ನಿಂತು ಹೋಗಿತ್ತು ಮಠದಲ್ಲಿ. ಅದು ಹೌದು, ಅದನ್ನು ನಿತ್ಯ ಮಾಡಬೇಕು ಅಂತಲೇ ಪ್ರಶ್ನೆಯಲ್ಲಿ ಕಂಡು ಬಂದ ಕಾರಣ ಅವರೆಲ್ಲ ಅವನೇ ಹೇಳಿದ್ದಾರೆ, ನನ್ನ ಕಾಲ ಮುತ್ತಕಾಲ ಸಲ್ಲಪ್ಪ ನೀಗ ಸೇರಿ ತುಂಬಿ ಮಾಡ್ಬೋದು ಹಾಗೆ ಹೇಳ್ತಾ ಇದ್ರು. ಅದನ್ನು ಎತ್ತಿಕೊಂಡು ನಾವು ಅದು ಮುಂದುವರಿಸಿದೆವು, ಎಲ್ಲ ಸಂಗ್ರಹ ಮಾಡಿದ್ರು. ಅದರಲ್ಲಿ ಉಳಿದ ಹಣದಲ್ಲಿ ವೇದ ಮಾತಾ ಟ್ರಸ್ಟನ್ನು, ಈ ಟ್ರಸ್ಟಿಂದ ಈಗ ಅಲ್ಲಿ ಶಿಬಿರಗಳನ್ನು ಮಾಡಿ ಮಾಡ್ತಾ ಇದ್ದಾರೆ. 10 ಲಕ್ಷ ಜನರೇನೋ ಉಳಿದಿತ್ತು ಅಲ್ಲಿ. ಅದನ್ನು ಹಾಗೆ ಅದು ಕಾರ್ಯಕ್ರಮ ಹಾಗೆ ನಿರಂತರವಾಗಿ ಮುನ್ನಡೆಯುತ್ತಾ ಇದೆ. ಇವಾಗ ಇದು ಒಂದು ವೇದ ಪಾಠ ಶಾಲೆ ಒಂದು ನೂತನ ಕಟ್ಟಡ ಇಲ್ಲಿ ಮಾಡ್ತಾ ಇದ್ದೀರಿ ನೀವು, ಆಮೇಲೆ ಉದ್ಘಾಟನೆಗೆ ತಯಾರಿ ಮಾಡಿಕೊಳ್ತಾ ಇದ್ದೀರಿ.
ಇದ್ರ ಬಗ್ಗೆ ಸ್ವಲ್ಪ ವಿವರ ನಮಗೆ ಹೇಳಿಕೊಡಿ. ಇದು ನೂತನ ಕಟ್ಟಡ ಅಂದರೆ ಹಳೆಯ ಕಟ್ಟಡ ಒಂದು ತಂದೆಯವರ ಸಂಕಲ್ಪದಲ್ಲಿ ಒಂದು ದೇವಸ್ಥಾನ ಅಂತ, ನಟರಾಜ ದೇವಸ್ಥಾನ ಅಂತ ಮಾಡಲಿಕ್ಕೆ ಮಾಡಿದಂಥ ಒಂದು ಕಟ್ಟಡ ಆಗಿತ್ತು. ಅದು ಪ್ರಶ್ನೆಯಲ್ಲಿ ನಮಗೆ ಕಂಡು ಬಂತು. ಕಾಂಚಿ ಸ್ವಾಮಿಗಳು ಹೇಳಿದರು ನಟರಾಜ ವಿಗ್ರಹ ಇಲ್ಲಿ ಚೆನ್ನಾಗಿ ಬರೋದಿಲ್ಲ, ಅದನ್ನು ಅಲಂಕಾರಿಕವಾಗಿ ಇಡುವ ಅಷ್ಟೇ ಅಂತ. ಕಾಂಚಿ ಸ್ವಾಮಿಗಳು ಅದನ್ನೇ ವಿಚಾರ ಹೇಳಿದರು, ಅಲಂಕಾರಿಕ ಇಡುವ ಅಷ್ಟೇ ಅಂತ. ಮತ್ತು ಅದನ್ನು ಏನು ಮಾಡುವಂದ್ರೆ ವೇದ ಪಾಠಶಾಲೆ ಮಾಡುವಂತ ಅವರು ಸಲಹೆ ಕೊಟ್ಟಿದ್ದರು. ಕಪಾಲಿಯವರು 92ರಲ್ಲಿ 2000 ಇಸ್ವಿ ಇವರು ಸಹ ಹೇಳಿದೆ ಅದೇ ವಿಚಾರ, ಅದೇ ಅಲ್ಲಿಗೆ ಬಿಟ್ಟಿತ್ತು ಮಾಡ್ಬೋದು ಅಂತ. ಅದರ ನಂತರ ವೇದ ಪಾಠಶಾಲೆ 2001ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದೇ ನಾವು ನೋಡಿ ಅಲ್ಲಿ ಕಾಣ್ತದೆ ಸ್ಟೆಪ್, ಅದು ಹಳೆ ಕಲ್ಲು ಅಷ್ಟರಾಗಿದ್ದದು, ಸರಿ ಅಷ್ಟೇ ಹೀಗೆ ಮಾಡಿದ್ದು. ಅದರ ಮೇಲೆ ಪಿಲ್ಲರ್ಸ್ ಎಲ್ಲ ಹಾಕಿ ಬೀಮ್ ಹಾಕಿ ಅದನ್ನೇ ಒಂದು ಹೊಸ ರೀತಿಯ ಅಷ್ಟು ಹಳೆ ಗೋಡೆ. ಅಂದರೆ ಇವರು ಒಳಕುಂಜಿಯವರು ಹೇಳಿದ್ದಾರೆ ಆಯದಲ್ಲಿ ಒಂದು ಇಷ್ಟು ಸಹ ದೋಷ ಇಲ್ಲ, ಅದನ್ನು ವ್ಯತ್ಯಾಸ ಮಾಡುವ ಹಾಗಿಲ್ಲ, ಬೇಗ ಏನು ಬೇಕಿರೋ ಮಾಡಿಕೊಂಡಿದ್ದೀವಿ, ಆಯ ವ್ಯತ್ಯಾಸ ಮಾಡಬಾರ್ದು, ಆಯಿಂದ ಸುತ್ತಳತೆ ಆಯ್ತಲ್ಲ, ವ್ಯತ್ಯಾಸ ಮಾಡುವ ಹಾಗಿಲ್ಲ. ಆ ರೀತಿ ಅದನ್ನು ಹಾಗೆ ಇಟ್ಟುಕೊಂಡು JCB ಒಳಗೆ ತಂದು ಹೊಂಡ ತೆಗೆದು ಪಿಲ್ಲರ್ ತೆಗೆದು ಅಷ್ಟು ಗೋಡೆ ಮಾತ್ರ ಇಟ್ಕೊಂಡದ್ದು ನಾವು. ಯಾವುದು ಆ 7 ಫೀಟ್ 8 ಫೀಟ್ ಗೋಡೆ ಉಂಟಲ್ಲ ಸುತ್ತಲೂ ಅದು ಇಟ್ಕೊಂಡಿದ್ದೇವೆ. ಮತ್ತು ಒಳಗೆಲ್ಲ ಗರ್ಭಗೃಹ ತೆಗೆದೆವು, ಇದು ಮಾಡಿದೆವು, ಮತ್ತು ಪಿಲ್ಲರ್ ಹಾಕಿ ಬೀಮ್ ಹಾಕಿ. ತಂದೆಯವರು ಇಂಜಿನಿಯರು, ನಾನು ಇಂಜಿನಿಯರ್ ಅಲ್ಲ, ಆದರೆ ಇದರ ಪ್ಲಾನ್ ಫುಲ್ಲು ದೇವರದಿಂದ ಆಗಿದೆ. ಹೌದು. ಸೊ ಇಲ್ಲಿ ವೇದಾಧ್ಯಯನ, ವಸತಿ ಮತ್ತೆ ಶಿಬಿರಗಳು, ಶಿಬಿರ ಇದಕ್ಕೆ ಸಂಬಂಧಪಟ್ಟ ಯಾವುದು ಮಾಡುವಂತ ಒಂದು ಇದು. ಮೊನ್ನೆ ಈಗ ಇವರ ನಮ್ಮ ವೆಂಕಟೇಶ ಶಾಸ್ತ್ರಿಗಳ ಶಿಷ್ಯ ವರ್ಗ ಆನ್ಲೈನ್ ಸ್ಟೂಡೆಂಟ್ಸ್ ಅಂತ ಒಂದು ಸಮಾವೇಶ ಆಯಿತು. ಒಂದು 300 ಜನ ಬಂದಿದ್ರು. ಸೊ ಇಲ್ಲಿ ವೇದಿಕೆ, ಜಾಗ ಇದೆಲ್ಲ ಉಂಟು. ಸೊ ಇದು ವೇದಿಕೆ, ಇದು ಹಾಲು. ಇದು ಈಗ ಹೊಸದಾಗಿ ಊಟದ ಒಂದು ಹಾಲ್, ಇದು ಭೋಜನ ಶಾಲೆ. ಇದು ಈಗ ವಯಸ್ಸಾದವರು ಯಾರು ಬಂದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಇಲ್ಲಿ ಕುರ್ಚಿ ಮೇಜು ಪಂಚಾಯತಿಗೆ ಬೇಡ, ಆ ರೀತಿ ಸುತ್ತ ಈ ಒಂದು ಕಟ್ಟೆ ವ್ಯವಸ್ಥೆ ಮಾಡಿದ್ದು. ಅಲ್ಲಿ ಹೊರಗಡೆ ಕೈ ತೊಳ್ಲಿಕ್ಕೆಲ್ಲ ಅಲ್ಲಿ. ಇದು ಕಿಚನ್, ಇದು ಅಡಿಗೆ ಮನೆ. ಹೌದು, ಅಡಿಗೆ ಮನೆ ಇದು. ಇನ್ನು ಇದರದ್ದು ಇದೆಲ್ಲ ಆಗುವ ಅಷ್ಟೇ, ಸ್ಲೈಡಿಂಗ್ ಆಗುವ ಅಷ್ಟೇ, ಎಲ್ಲೊಂದು ಮೆಶ್ ಹಾಕಬೇಕು. ಇದು ಪಾತ್ರೆ ತೊಳಿಯುವ ಹಾಗೆ ಆಲ್ಮೋಸ್ಟ್ ಎಲ್ಲ ತಯಾರಾಗಿದೆ. ಹೊರಗಡೆಯಿಂದ ಒಂದು ಪಾತ್ರೆ ತೊಳಿಲಿಕ್ಕೆ ಇಲ್ಲಿಂದ ಡೋರ್ ಇಟ್ಟಿದ್ದೇವೆ. ಅಲ್ಲಿವರೆಗೆ ಬಂದು ಸ್ವಲ್ಪ ಹೊತ್ತು ಹೋಗ್ಬೋದು, ಒಳಗೆ ಬರುವ ಅಗತ್ಯ ಕಾಣುದಿಲ್ಲ. ಮತ್ತೆ ಇವರಿಗೆ ಅಕಾಮಿಡೇಷನ್ಗೆಲ್ಲ ಮೇಲೆ ಉಳ್ಕೊಳ್ಳಿಗೆಲ್ಲ ಮೇಲ್ಗಡೆ ಗಾಳಿ ಬೆಳಕು ಯಥೇಚ್ಛವಾಗಿದೆ. ಇದು ಒಂದು ನೈಸರ್ಗಿಕ ಒಂದು ಇದೊಂದು ಏನಂದ್ರೆ ನಿಸರ್ಗದ ಖಜಾನೆ. ನಮ್ಮ ಯಜುರ್ವೇದ ಅಧ್ಯಾಪಕರು ವೆಂಕಟೇಶ ಶಾಸ್ತ್ರಿಗಳು ಕಾಣ್ಲಿಕ್ಕೆ ಇದ್ದಾರೆ. ಅವರ ಒಂದು ಧೀಶಕ್ತಿ ಆಗಲಿ ಇದಾಗಲಿ ಅದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ಹಾಗೆ ತುಂಬಾ ಜನ ಸಂಪರ್ಕ ಮಾಡಿ ಈಗ ನಡೀತಾ ಉಂಟು. ಆನ್ಲೈನ್ ಸ್ಟೂಡೆಂಟ್ಸ್ ಆಗಲಿ ಅವರು ಒಂದು ಆನ್ಲೈನ್ ಸ್ಟೂಡೆಂಟ್ ಬಂದಿದ್ರು, ಇಲ್ಲಿ ಕಾರ್ಯಕ್ರಮ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಮತ್ತೆ 1 ಲಕ್ಷ ರೂಪಾಯಿ FD2 ಹೋಗಿದೆ ಅದಕ್ಕೆ ಪಾಠಶಾಲೆಗೆ ಅವರು. ಇನ್ನು ನನ್ನ ಸ್ವಾಮಿಗಳು ಪ್ರವಾಸ ಬರ್ತಾರಂತೆ ಎಲ್ಲರೂ. ಮತ್ತೆ ಇದಕ್ಕೆ ಮೊನ್ನೆ ಅದರಲ್ಲಿ ಒಬ್ಬರು ಆನ್ಲೈನ್ ಸ್ಟೂಡೆಂಟು 16 ಫ್ಯಾನಿಗೆ 5,000 ರೂಪಾಯಿ ಕೊಟ್ಟರು. ಒಬ್ಬರು ಕೆನಡಾದವರು, ಒಂದು ಮೇಡಮ್, ಡಾಕ್ಟ್ರು, ಇವರ ಸಂಪರ್ಕದಿಂದ ತಿಂಗಳು ಒಂದು 2 ವರ್ಷದ ಮೇಲೆ ಆಯ್ತು, 5,000 ಕಳಿಸ್ತಾ ಇದ್ದಾರೆ. ನೀವು ಮೊತ್ತ ಹೇಳೋದಕ್ಕೆ ಒಂದು ಯಾವ ರೀತಿ ಜನರ ಭಾವನೆಗಳು ಅದಕ್ಕೆ ಮುಖ್ಯ ಕಾರಣ ವೆಂಕಟೇಶ ಶಾಸ್ತ್ರಿಗಳು, ಹೇಳೋ ಮಾತಿಲ್ಲ. ಅವರ ಇದು ಮಾತ್ರ ಶ್ರಮ ಅದ್ಭುತ. ಅಂದ್ರೆ ಅಷ್ಟು ಅವರನ್ನು ಅವರ ವಿದ್ವದ್ವಾಣಿ ಉಂಟಲ್ಲ, ಉಪನ್ಯಾಸ ಮಾಡ್ತಾರೆ, ಅಷ್ಟು ಚಂದ ಮಾಡ್ತಾರೆ. ಅವ್ರ ಕರ್ಮಾಂಗೂ ಅಷ್ಟೇ ಅಷ್ಟು ಸ್ವಚ್ಛ, ಮಂತ್ರಗಳು ಅಷ್ಟು ಸಹ. ಮಣಿಮುಂಡ ಉಪಾಧ್ಯಾಯರ ಶಿಷ್ಯ ಅವರು, ಮಣಿಮುಂಡ ಪರಂಪರೆ. ಈಗ ಪಾ ರಾಮಕೃಷ್ಣ ಶಾಸ್ತ್ರಿ ಇದ್ದಾರೆ, ಅವರ ಮಗ. ಮಾವಿನ ಗೊರಟ ಹಾಕಿದ್ರೆ ಮಾವಿನ ದೊಡ್ಡ ಅದೇ ರೀತಿ ವೇದ ವಿದ್ಯಾರ್ಥಿಗಳು ಏನೋ ಪಾರಾಯಣ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಅದೊಂದು ಸರಿ. ಇಲ್ಲಿ ಮೇಲೆ ಬಹಳ ಚೆನ್ನಾಗಿದೆ ವಾತಾಯನ ವ್ಯವಸ್ಥೆ ಅಂತ ಹೇಳ್ತಾರಲ್ಲ, ಇಂಜಿನಿಯರಿಂಗ್ ಅಳವಡಿಸ್ಕೊಂಡಿದ್ದೀರಿ ಇದನ್ನು. ಹೀಗೆ ಅತ್ಲ ಹೋಗುವ ಇಲ್ಲಿ 12 ಜನ ಮಕ್ಕಳಿಗೆ, ಇಲ್ಲಿ ಸಹ 25 ಜನ ಮಕ್ಕಳಿಗೆ ವ್ಯವಸ್ಥೆ ಆಗುವ. ಒಂದು ಸ್ವಲ್ಪ ಜನರಿಗೆ ಆ ಕಡೆ, ಸ್ವಲ್ಪ ಜನರಿಗೆ ಈ ಕಡೆ, ಹಾಗೆ ಮಾಡ್ಬೋದು.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಆನಶೃಣ್ವನ್ನೋತಿಭಿः सीदसादनम्. श्रीविघ्नेश्वराय नमः. प्रणो देवी सरस्वती वाजेभिर्वाजिनीवती येनामरुच्यवतो. ॐ श्री सरस्वत्यै नमः. ॐ जातवेदसे सुनवाम सोमवराते यतो नितः दिवेदः भवेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफले सजुष्टां दुर्गां देवीं शरणमहं प्रपद्ये. सुतरसि कलसे जानव्यो अस्मान् स्वस्तिभिरति दुर्गानि विश्वा ओश्च पृथ्वी बहुलान उर्वी भवातोकाय तनयाय संयोः विश्वानि नो दुर्गः जातवेदः सिन्धुन्महावादुरिताचिपरिषे कृणानोऽस्माकं बोद्धिविता तनूना तनाजितगुं सहमानमुग्रमग्निगुं भुवेम परमा सदस्तात्. स नः परिषदति दुर्गाणि विश्वाक्षामद्देवो अतिदुरितात्यग्निः रत्नोऽधिकमेद्यो अद्धरेणो नाच्चहोतारभ्यस्तु सत्से स्वाञ्चाग्ने तनुवं पिप्रयस्वा स्तब्धं च सौभगमायुजस्वा गोभिर्जुष्टमयि आकस्य पुष्पमणि संवसानो वैष्णवे लोकह्यमादयन्ताम्. कात्यायनाय विद्महे तन्नो रुद्रः प्रचोदयात्. भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुवां स्वस्तनोभिः यशेम देवहितैर्यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. ॐ शान्तिः शान्तिः शान्तिः. जातवेदो महावः महावः जातवेदो लक्ष्मीमनपगामिनी यस्यां हिरण्यं विन्देयं गामश्वं पुरुषानहम् अश्वपूर्वां रथमध्याम् अस्तिनादप्रबोधिनी श्रियं देवीमुपक्वहे श्रीर्मा देवी स्मितां हिरण्यप्राकारामार्द्रां ज्वलन्तीं तृप्तां दर्पयन्तीं पद्मे स्थितां पद्मवर्णां तामिहोपक्वहे श्रियम् चन्द्रां प्रभासां यशसा ज्वलन्तीं श्रियं लोके देवजुष्टामुदारां तां पद्मिनीं शरणमहं प्रपद्ये. लक्ष्मीर्मे नश्यतां त्वां वृणे आदित्यवर्णे तपसोऽसि जातो वनस्पतिस्तव वृक्षोऽथ बिल्वः तस्य फलानि तपसा नुदन्तमायान्तरायाश्च वाक्या लक्ष्मीः. उपैतु मां देवसखकीर्तिश्च मणिना सह प्रातर्भूतोऽस्मि राष्ट्रेऽस्मिन् कीर्तिवृद्धिं ददातु मे.